विजय विठ्ठल नरमृगवेश प्रह्लाद वरद प्रपन्न क्लेश भञ्जन महाविषय विजय विठ्ठल नरमृगवेश। श्री गुरुभ्यो नमः। परमगुरुभ्यो नमः। श्रीमदानंदतीर्थ भगवत्पादाचार्य गुरुभ्यो नमः। हरिः ओम्। कल्याणाद्भुतगात्राय कविदात्तप्रदायिने श्रीमद्वेङ्कटनाथाय श्रीनिवासाय ते नमः। उग्रं वीरं महाविष्णुं ज्वलन्तं सर्वतोमुखं नृसिंहं भीषणं भद्रं मृत्युमृत्युं नमाम्यहम्। हयग्रीव हयग्रीव हयग्रीवेदियो वदेत् तस्य निस्सरते वाणी गङ्गगङ्गा प्रवाहवत्। बुद्धिर्बलं यशोधैर्यं निर्भयत्वमरोगतामजाड्यं वाक्पटुत्वं च हनुमत्स्मरणात् भवेत्। अभ्रमं बङ्गरहितं जडं विमलं सदा आनन्दतीर्थमतुलं भजे तापत्रयापहम्। चित्रैः पदैश्च गम्भीरैः वाक्यैर्माणैरखण्डितैः गुरुभावं निन्दयन्ति वाक्यश्री जयतीर्थवाक्। तं वन्दे नृसिंहतीर्थनिलयं श्रीव्यासराट् पूजितं ध्यायन्तं मनसा नृसिंहचरणं श्रीपादराजं गुरुम्। अर्तिकल्पितकल्पोऽयं प्रत्यर्थिगतकेसरी व्यासतीर्थगुरुर्भूयात् तस्मदिष्टार्थसिद्धये। तपो विद्या विरक्त्यादि सद्गुणौकाकराणहं वादिराजगुरुन् वन्दे हयग्रीवपदाश्रयान्। भक्तानां मानसां भोजभाणवे कामधेनवे नमतां कल्पतरवे जयीन्द्रगुरवे नमः। प्रणवत्कामधेनुं च भजस्फुरतरूपं श्रीभावबोधकृत्पादचिन्तामणिम् उपास्महे। उषाग्रमदये बाणकृतये वादिपीतये आराधित श्रीपतये श्रीसुधीन्द्रयतये नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಈ ಒಂದು ಪರ್ವಕಾಲ ವ್ಯಾಸರಾಜ ಗುರುಸಾರ್ವಭೌಮರ ಆರಾಧನಾ ಪರ್ವಕಾಲ. ಈ ಫಾಲ್ಗುಣ ಮಾಸದ ಹುಣ್ಣಿಮೆಯಿಂದ ಪ್ರಾರಂಭವಾಗಿದ್ದರೆ ಇದು ಒಂದು ಆರಾಧನಾ ಪರ್ವಕಾಲ. ಏನೇನೋ ಸೀರೀಸ್ ಹೇಳ್ತೇವಲ್ಲ, ಸೀಸನ್. ಏನು ಸೀಸನ್ ಅಂದರೆ ಇದು ಆರಾಧನಾ ಸೀಸನ್. ಅದು ಯಾತಕ್ಕೆ ಅಂದರೆ ಫಾಲ್ಗುಣ ಮಾಸದ ಪೌರ್ಣಮಿ ಅದು ಶ್ರೀಪಾದರಾಜ ಮಠದ ಪರಶುರಾಮ ತೀರ್ಥರ ಆರಾಧನೆ. ಶ್ರೀರಂಗದಲ್ಲಿ ಚಂದ್ರ ಪುಷ್ಕರಣಿಯಲ್ಲಿ ಅವರ ಮೂಲ ಬೃಂದಾವನ ಇದೆ, ಪರಶುರಾಮ ತೀರ್ಥರು ಅಂತ. ಆಮೇಲೆ ಈ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಪ್ರಥಮ ಅದು ಉತ್ತರಾದಿ ಮಠದ ಸತ್ಯ ಬೋಧ ತೀರ್ಥರ ಆರಾಧನೆ. ಅವರು ಅದು ರಾತ್ರಿಯಲ್ಲಿ ಸೂರ್ಯನ ತೋರಿಸಿದವರು ಸತ್ಯಬೋಧ ತೀರ್ಥರು ಅಂತ ಪ್ರಸಿದ್ಧಿಯಾದ. ಆಮೇಲೆ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ಅದು ರಾಯರ ಗುರುಗಳಾದ ಸುಧೀಂದ್ರ ತೀರ್ಥರ ಆರಾಧನೆ ಅವರು ಅದು ಬಂದಿದೆ. ನಿನ್ನ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ತೃತೀಯ ವಾದಿರಾಜ ಗುರುಸಾರ್ವಭೌಮರ ಆರಾಧನೆ. ಇವತ್ತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಚತುರ್ಥಿ ವ್ಯಾಸರಾಜ ತೀರ್ಥರ ಆರಾಧನೆ. ನಾಳೆ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಪಂಚಮಿ ವ್ಯಾಸರಾಜ ತೀರ್ಥರ 24 ಸನ್ಯಾಸ ಶಿಷ್ಯರು ಅಂತ ಪ್ರಸಿದ್ಧಿ. ಬಿಡಿ ಸನ್ಯಾಸಿಗಳು ಕೇಶವ ತೀರ್ಥರು, ನಾರಾಯಣ ತೀರ್ಥರು ಅಂತ. ಅದರಲ್ಲಿ ಗೋವಿಂದ ಒಡೆಯರು ಅಂತ ಅದು ನವ ಬೃಂದಾವನದಲ್ಲಿ ಅವರ ಪಕ್ಕದಲ್ಲಿ ಅವರ ಬೃಂದಾವನ ಇದೆ. ವ್ಯಾಸರಾಜರ ಪಕ್ಕದಲ್ಲಿ ಅವರ ಬೃಂದಾವನ, ಪಕ್ಕದಲ್ಲಿ ಇರುವಂತಹ ಕುಂಚುಮೇಡಿನಲ್ಲಿ ಇರುವ ಪುರುಷೋತ್ತಮ ಒಡೆಯರ ಆರಾಧನೆ ಕೂಡ ನಾಳೆ ಅವರು ವ್ಯಾಸರಾಜರ ಶಿಷ್ಯರು ಅಂತ ಪ್ರಸಿದ್ಧಿ. ಆಗ ಈ ರೀತಿಯಲ್ಲಿ ಒಂದು ವಾರ ಕಾಲ ಪೂರ್ತಿಯಾಗಿ ಆರಾಧನೆ ನಮ್ಮ ಮತ ಯತಿಗಳ ಪರಂಪರೆಯಲ್ಲಿರುವಂತಹ ಜ್ಞಾನಿಗಳ ಆರಾಧನೆ ಪರ್ವಕಾಲ. ಅದರಲ್ಲಿ ವಿಶೇಷವಾಗಿ ಇವತ್ತು ಇಲ್ಲಿ ನಮ್ಮ ಮಧ್ವಾಶ್ರಮದಲ್ಲಿ ನವಯತಿಗಳ ವೃತ್ತಿಗಾ ಬೃಂದಾವನ ಇರುವಂತಹ ಒಂದು ಸನ್ನಿಧಾನ ಲಕ್ಷ್ಮೀ ನರಸಿಂಹದೇವರು, ಮುಖ್ಯಪ್ರಾಣ ದೇವರು, ಜಯತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ವಿಜಯೇಂದ್ರ ತೀರ್ಥರು, ರಘುತ್ತಮರು,
ಸತ್ಯ ಜ್ಞಾನರು, ಸತ್ಯ ಧ್ಯಾನರು, ಸತ್ಯ ಪ್ರಮೋದ ತೀರ್ಥರ ವೃತ್ತಿಗಾ ಬೃಂದಾವನ, ರಾಯರ ವೃತ್ತಿಗಾ ಬೃಂದಾವನ, ಸತ್ಯ ಜ್ಞಾನರು, ಸತ್ಯ ಜ್ಞಾನರು, ಸತ್ಯ ಪ್ರಮೋದ ತೀರ್ಥರ ವೃತ್ತಿಗಾ 9 ಯತಿಗಳ ವೃತ್ತಿಗಾ ಬೃಂದಾವನ ಇರುವಂತಹ ನವ ಬೃಂದಾವನ ಸನ್ನಿಧಾನವಾಗಿದೆ. ಅಂತ ವಿಶೇಷವಾದ ಸನ್ನಿಧಾನ ಇಲ್ಲಿ ವ್ಯಾಸರಾಜ ವೃತ್ತಿಗಾ ಬೃಂದಾವನ ಇದೆ ಅಂತ ಹೇಳಿದಂತ ವಿಶೇಷವಾದ ಸನ್ನಿಧಾನ. ಆ ಸನ್ನಿಧಾನದಲ್ಲಿ ಇವತ್ತು ವ್ಯಾಸರಾಜರ ಆರಾಧನಾ ಪರ್ವಕಾಲ. ಈ ಒಂದು ಪರ್ವಕಾಲದಲ್ಲಿ ವ್ಯಾಸರಾಜರ ಬಗ್ಗೆ ಎರಡು ಮಹಿಮೆಗಳನ್ನು ಹೇಳಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೆವು. ಇವತ್ತು ನಾವು ಹೇಳುವಂತಹ ಒಂದು ವಿಷಯ ಅಂತ ಹೇಳಿದರೆ ವ್ಯಾಸರಾಜ ತೀರ್ಥರು ಮಾಡಿಕೊಟ್ಟಿರುವ ಕನ್ನಡ ಗ್ರಂಥಗಳು, ಕೃತಿಗಳು ಅಂತ ಆ ವಿಷಯವನ್ನು ನೋಡೋಣ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೆವು. ಅತ್ತಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಗೇಸರಿ ವ್ಯಾಸತೀರ್ಥ ಗುರು ಭೂಯ ತತ್ವನಿಷ್ಠಾರ್ಥ ಸಿದ್ಧಯೇ ಅಂತ. ಅವರು ಮೂಲ ರೂಪಿಯಲ್ಲಿ ಸಂಕರ್ಣ ದೇವತೆಯಾಗಿರುವಂತಹ ದೇವತೆ ಕೃತಯುಗದಲ್ಲಿ ಪ್ರಹ್ಲಾದ ರಾಜರಾಗಿ, ಈ ಒಂದು ಬಾಪನೀಕ ರಾಜರಾಗಿ ದ್ವಾಪರ ಯುಗದಲ್ಲಿ ಮತ್ತು ಈ ಕಲಿಯುಗದಲ್ಲಿ ಅವರೇ ವ್ಯಾಸರಾಜರಾಗಿ ಅವತಾರವನ್ನು ಮಾಡಿದ್ದಾರೆ ಅಂತ ಪ್ರಸಿದ್ಧಿ. ಅವರು ಬ್ರಹ್ಮಣ್ಯ ತೀರ್ಥರ ಅನುಗ್ರಹವನ್ನು ಪಡೆದು ಅವರು ಪೂರ್ವಾಶ್ರಮದಲ್ಲಿ ಅವರ ತಾಯಿ ತಂದೆಯರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಏನೊಂದು ಆ ಬ್ರಾಹ್ಮಣರಾದ ರಾಮಾಚಾರ್ಯರು ಕಾಲಾಗಿದ್ದಾರೆ ಅಂತ ಹೇಳಿದಾಗ ಅವರಿಗೆ ಅವರ ಪತ್ನಿಯವರಿಗೆ ದೀರ್ಘ ಸುಮಂಗಲಿ ಭವ ಅಂತ ಬ್ರಹ್ಮಣ್ಯ ತೀರ್ಥರ ಆಶೀರ್ವಾದವನ್ನು ಮಾಡಿದರು. ಆಗ ಅವರಿಗೆ ಮತ್ತು ಅವರಿಗೆ ಮಡಿಕೆಂಡವರು ಹೇಳುವಂತಹ ಒಂದು ಆಶ್ಚರ್ಯ ಪಡುವಂತಹ ಒಂದು ಘಟನೆ ಅಲ್ಲಿ ಆಗಿತ್ತು. ರಾಮಾಚಾರ್ಯ ಮತ್ತು ಬದುಕಿದ್ದರು. ಅಲ್ಲಿ ಬ್ರಹ್ಮಣ್ಯ ತೀರ್ಥರಿಗೆ ನಮಸ್ಕಾರವನ್ನು ಮಾಡಿದಾಗ ಪುತ್ರವತಿ ಭವ ಅಂತ ಮತ್ತು ಆಶೀರ್ವಾದ ಮಾಡಿದರು. ಆಗಲೇ ಅವರು 20 ವಯಸ್ಸಾಗಿತ್ತು. ಮತ್ತು ಆ ಗುರುಗಳ ಅನುಗ್ರಹ ನಾನು ನುಡಿದ ಮಾತಲ್ಲ, ಮೂಲ ಗೋಪಾಲಕೃಷ್ಣ ಹೇಳಿದ ಮಾತು ಅಂತ ಅವರ ಅನುಗ್ರಹ ಮಾಡಿದ ಕ್ಷಣ ಅವರಿಗೆ ಮತ್ತು ಗರ್ಭವತಿಯಾದರು. ಆಗ ಹುಟ್ಟಿದ ಮದುವೆ ವ್ಯಾಸರಾಜರು ಅವರಿಗೆ ಬ್ರಹ್ಮಣ್ಯ ತೀರ್ಥರಿಗೆ ಒಪ್ಪಿಸಿದರು. 5 ವಯಸ್ಸಿನ ಸನ್ಯಾಸ ಆಶ್ರಮ ಅವರಿಗೆ, 5 ವಯಸ್ಸಿನ ಉಪನಯನ, 7 ವಯಸ್ಸಿನ ಸನ್ಯಾಸ ಆಶ್ರಮವನ್ನು ಕೊಟ್ಟು ಆ ಹುಟ್ಟಿದ ಮಗು ಆ ಸಮಯದಿಂದ ಕಡೆ ಗೋಪಾಲಕೃಷ್ಣನಿಗೆ ಅಭಿಷೇಕ ಮಾಡಿದ ಹಾಲನ್ನೇ ಅವರಿಗೆ ನೈವೇದ್ಯವನ್ನೇ ಪ್ರಸಾದವಾಗಿ ಕೊಟ್ಟು ಅವರನ್ನು ಬಿಡಿಸಿದ್ದಾರೆ ಬ್ರಹ್ಮಣ್ಯ ತೀರ್ಥರು ಅಂತ ಕೇಳುತ್ತೇವೆ. ವಿಶೇಷವಾಗಿ ಅವರಿಗೆ ಉಪನಯನ ಸನ್ಯಾಸಾಶ್ರಮವನ್ನು ಮಾಡಿ ವ್ಯಾಸತೀರ್ಥರು ಅಂತ ನಾಮಕರಣವನ್ನು ಮಾಡಿ ವಿಶೇಷವಾಗಿ ಶ್ರೀಪಾದರಾಜರಲ್ಲಿ ಅಧ್ಯಯನಕ್ಕೆ ಕಳಿಸಿಕೊಟ್ಟಿದ್ದಾರೆ. ಶ್ರೀಪಾದರಾಜರಲ್ಲಿ ಅಧ್ಯಯನಕ್ಕೆ ಶ್ರೀಪಾದರಾಜರು ಅಂದ್ರೆ ಅವರು ಕನ್ನಡ ದಾಸ ಸಾಹಿತ್ಯ ಪಿತಾಮಹರು. ಅವರಿಗೆ ನಮ್ಮ ಹರಿಗಳ ಸಾಹಿತ್ಯದಲ್ಲಿ ವಿಶೇಷವಾಗಿ ಎಷ್ಟೋ ಗ್ರಂಥಗಳನ್ನ ಕೊಟ್ಟರು. ಮಹನೀಯರು ಅಂದ್ರೆ ಶ್ರೀಪಾದರಾಜರು. ಧ್ರುವಾಂಶ ಸಂಬೋಧರಲ್ಲಿ ಅಧ್ಯಯನವನ್ನು ಮಾಡಿದವರು ವ್ಯಾಸರಾಜರು ಅಂತ ಕೇಳ್ತೇವೆ. ಅವರ ಅಧ್ಯಯನ ಯಾವ ರೀತಿ ಇರುತ್ತು ಅಂತ ಕೇಳಿದ್ರೆ 40 ಶ್ರೀಪಾದರಾಜರ ಪಾಠಕ್ರಮ ಏನಿತ್ತು ಅಂದ್ರೆ 48 ಮಂಗಳ ಮಾಡಿದ್ದಾರೆ ಅಂತ ಸರ್ವಮೂಲ ಗ್ರಂಥ. ಒಬ್ಬೊಂದು ಮಂಗಳದಲ್ಲಿ ಹೇಳಿದ ಒಂದು ಮಂಗಳದಲ್ಲಿ ಹೇಳಿದ ಒಂದು ಬ್ಯಾಚಿಗೆ ಹೇಳಿದ ಅರ್ಥ ಇನ್ನೊಂದು ಬ್ಯಾಚಿಗೆ ಹೇಳಿದಂತೆ ಒவ்வೊಂದು ರೀತಿಯಲ್ಲಿ ಅರ್ಥವಾಗಿ ಪಾಠವನ್ನು ಮಾಡಿದವರು ಶ್ರೀಪಾದರಾಜರು. ಅಂದ್ರೆ ಅಂತವರಲ್ಲಿ ವ್ಯಾಸರಾಜರು ಪಾಠವನ್ನು ಓದಿದ್ದಾರೆ, ಅಧ್ಯಯನ ಮಾಡಿದ್ದಾರೆ ಅಂದ್ರೆ ಅವರು ವಿದ್ಯಾಗುರುಗಳು ಶ್ರೀಪಾದರಾಜರು. ಸನ್ಯಾಸ ಆಶ್ರಮ ಗುರುಗಳು ಬ್ರಹ್ಮಣ್ಯ ತೀರ್ಥರು ಅಂದ್ರೆ ವಿದ್ಯಾಗುರುಗಳು ಶ್ರೀಪಾದರಾಜರು. ಅಂತ ಅವರಲ್ಲಿ ಪಾಠವನ್ನು ಅಧ್ಯಯನ ಮಾಡಿದವರು. ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಅಂತ ವ್ಯಾಸತ್ರಯ ಗ್ರಂಥಗಳನ್ನ ಕೊಟ್ಟಿದ್ದಾರೆ ವ್ಯಾಸರಾಜರು. ವ್ಯಾಸತ್ರಯ ಗ್ರಂಥಗಳು ಕುಪ್ಪಕೋಣದಲ್ಲಿ ದೊಡ್ಡ ಅದ್ವೈತ ಮಹಾಪಂಡಿತರು ಅಂದ್ರೆ ಅಪ್ಪಯ್ಯ ದೀಕ್ಷಿತರು ಅಂತ ವಿಜಯೇಂದ್ರ ತೀರ್ಥರ ಸಮಕಾಲದವರು. ಅವ್ರು ಹೇಳಿದ್ರು ವ್ಯಾಸರಾಜ ಮುದಿರ್ந்த வெள்ளரி பழத்திற்கு 3 கட்டு போட்டா ಅಂತ ಹೇಳಿದ್ರು. ಮುದಿರ್ந்த வெள்ளರಿ ಪಳத்திற்கு 3 ಕಟ್ಟು ಪೋಟ. ಏನು ಅಂದ್ರೆ ದ್ವೈತ ಸಿದ್ಧಾಂತ ಎಂಬ ಬೆಳ್ಳರಿ, ಆ ಬೆಳ್ಳಿ ಕಾಯಿ ಹಣ್ಣಾಗಿತ್ತು ಈ ತೋಟದಲ್ಲಿ ಇರುತ್ತೆ. ಏನಾಗಿದೆ, ತುಂಬಾ ಹಣ್ಣಾಗಿದ್ರೆ ಒಡೆದು ಅದು ಅಲ್ಲಲ್ಲೇ ಬಿದ್ದು ಬಿಡುತ್ತೆ, ಒಂದಾಗಿರೋದಿಲ್ಲ. ಏನ್ ಮಾಡ್ತಾರೆ, ಆ ಕಾಲದಲ್ಲಿ ದಾರದಿಂದ ಕಟ್ಟುತ್ತಾ ಇರುತ್ತೆ. ಆ ದ್ವೈತ ಸಿದ್ಧಾಂತ ಹೀನ ಆಗಬಾರದು ಅಂತ ಹೇಳಿ ವ್ಯಾಸತ್ರಯ ಗ್ರಂಥಗಳ ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಎಂಬ 3 ಗಂಟನ್ನ ಹಾಕಿ ದ್ವೈತ ಸಿದ್ಧಾಂತವನ್ನು ಮತ್ತು ವಿಶೇಷವಾಗಿ ಮುಂದೆ ತೊಕ್ಕೊಂಡು ಹೋಗುವಂತ ದೊಡ್ಡ ಕಾರ್ಯವನ್ನ ಮಾಡಿದ್ದಾರೆ ವ್ಯಾಸರಾಜರು ಅಂತ ಅವರು ಚರಿತ್ರದಲ್ಲಿ ಕೇಳಿದ್ದೆವು. ಅಂತ ಪ್ರಸಿದ್ಧಿಯಾದ ವ್ಯಾಸತ್ರಯ ಗ್ರಂಥಗಳನ್ನು ನಡೆಸಿದವರು ಅವರು. ಮತ್ತು ಎಷ್ಟೋ ಸ್ತೋತ್ರ ಗ್ರಂಥಗಳು ವ್ಯಾಸರಾಜರ ಚರಿತ್ರೆಯನ್ನು ನೋಡಿದಾಗ ಸ್ತೋತ್ರ ಗ್ರಂಥಗಳು ನಾವು ಕೇಳಿದ್ದೇವೆ. 732 ವ್ಯಾಸ ಮುಖ್ಯ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿದವರು. ಈ ಭಾರತ ದೇಶ ಪೂರ್ತಿಯ ಯಾತ್ರೆಯನ್ನು ಮಾಡಿ ಇಲ್ಲಿ ಹಿಂದೂ ಮತ ನಮ್ಮ ಸನಾತನ ಧರ್ಮವನ್ನು ಉಳಿಸಬೇಕು, ಅನ್ಯ ನೇಚರ್ ಬಂದು ಆ ಕಾಲದಲ್ಲಿ ಬಂದು ಒಬ್ಬೊಂದು ಕ್ಷೇತ್ರಗಳನ್ನೆಲ್ಲ ಹೀನ ಮಾಡಲಿಕ್ಕೆ ಬಂದಿದ್ದಾಗ ಆಗ ಎಲ್ಲಾ ಜಾಗದಲ್ಲಿ ಕೂಡ ಯಾತ್ರೆಯನ್ನು ಮಾಡಿ 732 ಮುಖ್ಯ ಪ್ರಾಣ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ಆ ಮುಖ್ಯ ಪ್ರಾಣ ದೇವರ ಅನುಗ್ರಹದಿಂದಲೇ ನಮ್ಮ ಸನಾತನ ಧರ್ಮವನ್ನು ಉಳಿಸಬೇಕು ಅಂತ ಹೇಳಿ ದೊಡ್ಡ ಪ್ರಯತ್ನವನ್ನು ಮಾಡಿದವರು ವ್ಯಾಸರಾಜ ಮಹನೀಯರು.
ಅದರಲ್ಲಿ ಮುಖ್ಯ ಪ್ರಾಣ ದೇವರು ಅಂದ್ರೆ ಯಂತ್ರೋದ್ಧಾರಕ ಹನುಮ ಚಕ್ರತೀರ್ಥದಲ್ಲಿ 3 ಕೋಟಿ ಜಪವನ್ನು ಮಾಡಿ ಯಂತ್ರದಲ್ಲಿ ದಿಗ್ಬಂಧನವನ್ನು ಮಾಡಿ ಮುಖ್ಯ ಪ್ರಾಣ ದೇವರ ಸನ್ನಿಧಾನವನ್ನು ಬೆಳೆಸಿಕೊಟ್ಟಿದ್ದಾರೆ ಅಂದರೆ ವ್ಯಾಸರಾಜ ಅಂದರೆ ಆ ಮಂತ್ರ ಸಿದ್ಧಿಯನ್ನು ನಾವು ನೋಡಬಹುದು ಅಂತ ವ್ಯಾಸರಾಜ ಪ್ರತಿಷ್ಠಾಪನೆ ಮಾಡಿದೆ. ಕಾಡ ಹನುಮಂತರಾಯ ಸ್ವಾಮಿ ನಮ್ಮ ಧಾರಾಪುರ ಕ್ಷೇತ್ರ ಆ ಆಂಜನೇಯರ ಮಹಿಮೆಯಲ್ಲಿ ಎಂದು ಮಾತ್ರ ನಾವು ಎಂದು ಹೇಳ್ತಾ ಇದ್ದೆವು. ಅಂತ ವಿಶೇಷವಾದ ವ್ಯಾಸರಾಜರು ಈ ಬಗ್ಗೆ ವ್ಯಾಸತ್ರಯ ಗ್ರಂಥಗಳು ವ್ಯಾಸ ಸಾಹಿತ್ಯ ಕೊಟ್ಟಿದ್ದಾರೆ. ದಾಸ ಸಾಹಿತ್ಯಕ್ಕೆ ನೋಡಿದರೆ ಪುರಂದರದಾಸರು, ಕನಕದಾಸರು ಎಷ್ಟೋ ದಾಸರಿಗೆ ದೀಕ್ಷೆಯನ್ನು ಮಾಡಿದರು. ಕೃಷ್ಣದೇವರಾಯರಿಗೆ ರಾಜಗುರುವಾಗಿದ್ದು ಅವರಿಗೆ ಮಾರ್ಗವನ್ನು ತೋರಿಸಿಕೊಟ್ಟವರು. ಕೃಷ್ಣದೇವರಾಯರಿಗೆ ಗೃಹಯೋಗ ಪೀಡ ಬಂದಾಗ ತಾನೇ ರಾಜರಾಗಿಯಲ್ಲಿ ಕುಳಿತು ಒಂದು ದಿವಸ ವ್ಯಾಸರಾಯರಾಗಿದ್ದವರು ವ್ಯಾಸರಾಜರಾಗಿ ಆ ಗೃಹಯೋಗ ಪೀಡೆಯನ್ನು ತಾನೇ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ತನ್ನ ಕಾಷಾಯ ವಸ್ತ್ರವನ್ನು ಅಲ್ಲಿ ಹಾಕಿ ಆ ಗೃಹಯೋಗ ಪೀಡೆಯನ್ನು ಕೂಡ ಪರಿಹಾರ ಮಾಡಿ ತೋರಿಸಿ ಅಲ್ಲಿ ವ್ಯಾಸರಾಜರಾಗಿ ಇವತ್ತು ಕೂಡ ಪರಂಪರೆಯಲ್ಲಿ ಬರುವಂತಹ ಎಲ್ಲಾ ಪೀಠದವರು ಕೂಡ ಅಲ್ಲಿ ದರ್ಬಾರಲ್ಲಿ ಕೂಡುವಂತಹ ದೊಡ್ಡ ಭಾಗ್ಯವನ್ನು ಗಮನಿಸಿದ್ದಾರೆ ಎಂದರೆ ವ್ಯಾಸರಾಜರ ಮಹಿಮೆ ಅಂತ ಕೇಳುತ್ತೇವೆ. ಶ್ರೀಪಾದರಾಜರ ಅನುಗ್ರಹವನ್ನು ಪಡೆದು ತಿರುಪತಿಯಲ್ಲಿ ಅರ್ಚಕರು ಯಾರಿಲ್ಲದೆ ಒಂದು ಪರಿಸ್ಥಿತಿ ಬಂದಾಗ 12 ವರ್ಷ ಕಾಲ ತಿರುಪತಿಯಲ್ಲಿ ತಿಮ್ಮಪ್ಪನ ಮುಟ್ಟಿ ಪೂಜೆ ಮಾಡುವಂತಹ ದೊಡ್ಡ ಭಾಗ್ಯವನ್ನು ಪಡೆದವರು ಅಂದರೆ ನಮ್ಮ ವ್ಯಾಸರಾಜ ಗುರುಸಾರ್ವಭೌಮರು ಅಂತ ಹೇಳಬೇಕು. ಯಾವ ಎಷ್ಟೊಂದು ಭಕ್ತಿ ಇದ್ರೆ ತಿರುಪತಿ ತಿಮ್ಮಪ್ಪ ಬೆಟ್ಟ ಹತ್ತಬೇಕು ಅಂದ್ರೆ ನಮ್ಮ ಮೊಳಕಾಲಲ್ಲಿ ಹತ್ತಿ ಹೋಗಿದವರು. ಮೇಳ ಹೋಗಿ ಮಳೆಯಲ್ಲಿ ಪೂಜೆ ಮಾಡಿ ಮತ್ತು ಕಾಲು ತೊಳಗಬೇಕು ಅಂದ್ರೆ ಕಳೆ ಗೊತ್ತಾಗ್ತದೆ. ಎಷ್ಟೊಂದು ಸಿದ್ಧಿ ಅವರಿಗೆ ಅಲ್ಲಿ ನಿಷ್ಠೆ ಇದ್ದಿರಬೇಕು. ನಾವು ಇದೆಲ್ಲ ಪೊಲ್ಯೂಷನ್ ಮಾಡ್ತಾ ಇದ್ದೇವೆ. ಅಂತ ನಿಷ್ಠೆಯಿಂದ ತಿರುಪತಿ ತಿಮ್ಮಪ್ಪನಿಗೆ ಪೂಜೆಯನ್ನು ಮಾಡಿದವರು ವ್ಯಾಸರಾಜರು ಅಂತ ಹೇಳಿದೆವು. ಆ ಶ್ರೀರಂಗದಲ್ಲಿ ತಿರುವಾಣಿಕಾವಲಿಗೆ ಬಹಳ ಜಗಳ ಬಂದಿತ್ತು. ಶೈವ ವೈಷ್ಣವರಿಗೆ ಜಗಳ ಬಂದಾಗ ಹೇಳಿದ್ರು, ಯಾರೋ ಒಬ್ಬರು ಕುಂಭಕ ಪ್ರಾಣಾಯಾಮದಲ್ಲಿ ಈ ಒಂದು ಕೋಲನ್ನು ಹಿಡಿದುಕೊಂಡು ಓಡಬೇಕು, ಎಲ್ಲಿ ಹೋಗಿ ಮೂಚನ್ನು ಬಿಡುತ್ತಾರೆಯೋ ಅಲ್ಲಿ ಉಸಿರಾಟ ಮಾಡುತ್ತಾರೆಯೋ ಅಲ್ಲಿ ನಿಮಗೆ ಬಾಳ ಶ್ರೀರಂಗಕ್ಕೆ ತಿರುವಾಣಿಕಾವಲಿಗೆ ಯಾರಲ್ಲಿ ತಯಾರಾಗಿಲ್ಲ. ನಾನೇ ಓಡುತ್ತಾನಂತ ಹೊರಟ್ರೆ ಅವರಿಗೆ ಇಷ್ಟೊಂದು ಶಕ್ತಿ ಇತ್ತು. ರಾಯರು ಬೃಂದಾವನ ಕುರಿತು 200 ವರ್ಷ ಇದ್ದಾರೆ ಅಂದ್ರೆ ಪ್ರಾಣಾಯಾಮ ಶಕ್ತಿ ಅವರಿಗೆ ಹೆಚ್ಚಿದೆ ಅಂತ ಕೇಳ್ತೇವೆ. ಅಂತವರು ವ್ಯಾಸರಾಜರು ಉಸಿರನ್ನು ಹಿಡಿದುಕೊಂಡು ಹೊರಟ್ರೆ ಎಷ್ಟು ಕಿಲೋಮೀಟರ್ ಲೆಕ್ಕದಲ್ಲಿ ಹೋಗಿ ಅಲ್ಲಿ ಆ ಜಾಗದಲ್ಲಿ ಭಗವಂತನ ಸಂಕಲ್ಪ ಇದೆ, ರಂಗನಾಥದೇವರ ಸಂಕಲ್ಪ ಇದೆ, ಮುಖ್ಯ ಪ್ರಾಣದೇವರ ಸಂಕಲ್ಪ ಇದೆ ಅಂತ ತಿಳಿದು ಅಲ್ಲಿ ಎಲ್ಲಿ ಆಂಜನೇಯ ಅಂತ ಪ್ರತಿಷ್ಠಾಪನೆ ಮಾಡ್ತಾರೆ. ಇವತ್ತು ಕೂಡ ಶ್ರೀರಂಗಕ್ಕೆ ಹೋದರೆ ಆ ಮುಖ್ಯ ಪ್ರಾಣ ದೇವರನ್ನ ಹುಡುಕುವುದು ಅಂತ ನಾವು ತಿಳಿತೇವೆ. ಎಷ್ಟೋ ಮಹಿಳೆಗಳು ವ್ಯಾಸರಾಜರ ಮಹಿಮೆ ಅಂದ್ರೆ ಎಲ್ಲಕ್ಕೆ ನಾವು ತಗೊಂಡ ಟಾಪಿಕ್ ಬೇರೆ, ಅಲ್ಲಿ ಹೋಗ್ಬೇಕು ನಾವು. ಅದರಿಂದ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೆವು. ಶ್ರೀಪಾದರಾಜರು ನಿತ್ಯ ಪೂಜೆ ಮಾಡ್ತಾ ಇದ್ರು. ಒಂದು ದಿವಸ ವ್ಯಾಸರಾಜರಿಗೆ ಭಾಗ್ಯವನ್ನು ಕೊಟ್ಟಿದ್ದರೆ ಅವರು ಮುಟ್ಟದೇ ಇದ್ದ ತಿಳಿಯದೇ ಇದ್ದ ಒಂದು ಪೂಜಾ ಪಟ್ಟಿಯನ್ನು ತೆರೆದುಕೊಂಡು ತಾನಾಗಿ ತೆರೆಯಿತು. ಆ ತೆರೆದ ಕ್ಷಣ ಒಳಗೆ ನೋಡಿದರೆ ಗೋಪಾಲಕೃಷ್ಣನ ಪ್ರತಿಮೆ. ಆ ಗೋಪಾಲಕೃಷ್ಣನಿಗೆ ಅಭಿಷೇಕ ಆರಾಧನೆಗಳು ಮಾಡಿದರೆ ಆ ಗೋಪಾಲಕೃಷ್ಣ ನಂದನವನ್ನು ಆಡಿದ ಅಂತ ಸಾಲಿಗ್ರಾಮವನ್ನು ಬಿಟ್ಟುಬಿಟ್ಟು ತಾಳಾಗಿದ್ರಂತೆ ವ್ಯಾಸರಾಜರು ಅಂತ ಹೇಳ್ತೇವೆ. ಆಗ ಶ್ರೀಪಾದರಾಜರು ಒಂದು ರೇಣುದು ನೋಡಿದಾಗ ಕೃಷ್ಣ ನಾಟ್ಯ ಶಾಸ್ತ್ರಕ್ಕೆ ವಿರೋಧವಾಗಿ ಕಾಲನ್ನು ಹಾಗೆ ಇಟ್ಟು ನಿಂತು ಬಿಟ್ಟ ಅಂತ ಹೇಳ್ತೇವೆ ಅವರ ಚರಿತ್ರೆಯಲ್ಲಿ. ಅಲ್ಲಿ ವ್ಯಾಸಗುಗೆ ಎಂದಿದೆ, ಗುರುಭಾವಿಗೆ ಹೋದರೆ ಅಲ್ಲಿ ತಾನು ಸಮಾಧಿ ಸ್ಥಿತಿಯಲ್ಲಿ ಭಗವಂತನ ಅಂತರಂಗದಲ್ಲಿರುವಂತಹ ವಿಗುರೂಪಿ ಪರಮಾತ್ಮನನ್ನ ದರ್ಶನ ಮಾಡುತ್ತಾ ಧ್ಯಾನದಲ್ಲಿದ್ದ ಸರ್ಪರೂಪದಲ್ಲಿ ಬಂದು ಬಬಲಾವತಿ ಸುತ್ತಿಕೊಂಡಿದ್ದಂತೆ. ನೋಡಿದರೆ ಎಲ್ಲ ಹೆದರ್ಕೊಂಡು ಬಿಟ್ಟಿದ್ದಾರೆ. ಎಲ್ಲ ವ್ಯಾಸರಾಜರನ್ನ ಶಬ್ದ ಸುತ್ತಿಕೊಂಡಿದೆ. ಇವರಿಗೆ ಏನು ಸಮಾಧಿ ಸ್ಥಿತಿ ಇದ್ದಾರೆ ಏನು ಗೊತ್ತಿಲ್ಲ. ಆ ದಲಿತರ ಎಲ್ಲ ಶ್ರೀಪಾದರಾಜರು ಬಂದು ಶರ್ಪ ಭಾಷೆಯಲ್ಲಿ ಮಾತಾಡಿದಾಗ ನಮ್ಮ ಮೂಲ ಗುರುಗಳಾದ ಬಬಲಾವತಿ ಇದ್ದರು ವ್ಯಾಸರಾಜರಿಗೆ ಅನುಗ್ರಹ ಮಾಡಕ್ಕಾಗಿ ಬಂದಿದ್ದಾರೆ ಅಂತ ಹೇಳಿ ಶ್ರೀಪಾದರಾಜರು ಎಲ್ಲರಿಗೂ ತೋರಿಸಿಕೊಟ್ರು ಅಂತ ಹೇಳ್ತೇವೆ. ಎಷ್ಟೋ ಮಹಿಮೆಗಳನ್ನ ವ್ಯಾಸರಾಜರು ಮಾಡಿದ್ದಾರೆ. ಪುರಂದರದಾಸರಿಗೆ ಚೀರಪ್ಪನಾಯಕ ನವಕೋಟಿ ನಾರಾಯಣ ಇದ್ದವರಿಗೆ ಪುರಂದರ ವಿಠಲ ಅಂಗಿತವನ್ನು ಕೊಟ್ಟು ಅವರಿಂದಲೇ 4,75,000 ಕೃತಿಗಳನ್ನು ರಚನೆ ಮಾಡುವಂತಹ ಭಾಗ್ಯವನ್ನು ಅವರಿಗೆ ಕಲಿಸಿದರು ಅಂದರೆ ನಮ್ಮ ಶ್ರೀ ವ್ಯಾಸರಾಜರು. ಕನಕದಾಸರ ಅವರಿಗೆ ಏನೊಂದೇ ಜಾತಿಯಲ್ಲಿದ್ದರೂ ಕೂಡ ಯಮಧರ್ಮರಾಜ ಅಂಶ ಸಂಭೂತರು ಅವರಿಗೆ ದುರುಪಯೋಗಿ ಇದೆ ಎಂದು ತಿಳಿದು ಕನಕದಾಸನಿಗೂ ಕೂಡ ದೀಕ್ಷೆಯನ್ನು ಕೊಟ್ಟು ಅನುಗ್ರಹವನ್ನು ಮಾಡಿದವರು ವ್ಯಾಸರಾಜರು ಅಂತ. ಎಷ್ಟೋ ಮಹಿಮೆಗಳನ್ನ ತೋರಿಸಿಕೊಟ್ಟ ವ್ಯಾಸರಾಜರು ಅವರ ಮಹಿಮೆಯನ್ನ ನಾವು ಇವತ್ತು ಇಲ್ಲಿ ವಿಶೇಷವಾಗಿ ಅವರು ಕನ್ನಡ ಗ್ರಂಥಗಳ ಬಗ್ಗೆ ವ್ಯಾಸರಾಜರು ಕೊಟ್ಟಿರುವಂತಹ ಕನ್ನಡ ಗ್ರಂಥಗಳ ಬಗ್ಗೆ ನೋಡೋಣ ಅಂತ ಪ್ರಯತ್ನವನ್ನು ಮಾಡೋಣ. ವ್ಯಾಸರಾಜರು ಎಷ್ಟೋ ವ್ಯಾಸ ಸಾಹಿತ್ಯ ಕೃತಿಗಳು, ಸ್ತೋತ್ರ ಗ್ರಂಥಗಳು, ಯಂತ್ರೋದ್ಧಾರಕ ನಮಸ್ತೋತ್ರ ಅವರೇ ಮಾಡಿದ್ರು. ತಿರುಪತಿ ತಿಮ್ಮಪ್ಪನ ಮೇಲೆ ಶ್ರೀನಿವಾಸ ಸ್ತೋತ್ರ ಮಾಡಿದ್ದಾರೆ. ಆಚಾರ್ಯರ ಸರ್ವಮೂಲ ಗ್ರಂಥಗಳನ್ನೆಲ್ಲ ತೆಗೆದು ಆ ಸರ್ವಮೂಲ ಗ್ರಂಥಗಳ ಒಂದೊಂದು ಗ್ರಂಥಗಳ ನಾಮಗಳನ್ನೇ ತೆಗೆದು ಮಾಲೆಯಾಗಿ ಮಾಡಿ ಗ್ರಂಥಮಾಲಿಕಾ ಸ್ತೋತ್ರ ಅಂತ ಒಂದು ಸ್ತೋತ್ರವನ್ನು ಮಾಡಿಬಿಟ್ಟಿದ್ದಾರೆ. ಇನ್ನೊಂದು
ಇಡೀ ಆಚಾರ್ಯರ ಸರ್ವಮೂಲ ಗ್ರಂಥಗಳ ಸಾರವನ್ನು ತೆಗೆದು ಒಂದೇ ಶ್ಲೋಕದಲ್ಲಿ ಆಚಾರ್ಯರ ಮಧ್ವಮತ ಸಿದ್ಧಾಂತ ನವಪ್ರಮೇಯ ಅಂತ ಬಿಡಿದ್ದಾರೆ. ಶ್ರೀಮದ್ ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ ತತ್ವತೋ ವೇದಃ ಜೀವಗಣಾಃ ಹರೇ ಅನುಚರಾಃ ನೀಚೋಚ್ಚ ಭಾವಂಗತಾಃ ಮುಕ್ತಿರ್ನೈಜ ಸುಖಾನುಭೂತಿ ಅಮಲಾ ಭಕ್ತಿಚ್ಚ ದರ್ಶಾದಂ ಯಕ್ಷಾದಿ ಹೃದಯಂ ಪ್ರಮಾಣಂ ಅಖಿಲ ಆಮ್ನಾಯೈಕ್ಯ ವೇದ್ಯೋ ಹರಿ. 9 ತತ್ವಗಳು ಎಲ್ಲ ಕೊಟ್ಟುಬಿಟ್ಟು ಅದರ ತೆಗೆದರೆ ಇಂದ್ರ ಬಂದ ಜ್ಞಾನಿಗಳೆಲ್ಲ ಹೇಳ್ತಾರೆ. ಅದರಲ್ಲಿ ವ್ಯಾಸರಾಜರು ಹೇಗೆ ಮಾಡಿದ್ದಾರೆ ಅಂದ್ರೆ ಆಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿರುವಂತಹ ಎಲ್ಲ ವಿಷಯಗಳನ್ನು ಒಂದೇ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಇಷ್ಟೊಂದು ಸಾಮರ್ಥ್ಯ ಇರಬೇಕು. ಅದು ನಮ್ಮ ಆಚಾರ್ಯರ ಸಾಮರ್ಥ್ಯ. ಇಡೀ ಬ್ರಹ್ಮಸೂತ್ರ ಭಾಷ್ಯವನ್ನ ಅಣುಭಾಷ್ಯ ಅಂತ ಸಣ್ಣ ಪುಟ್ಟ ಗ್ರಂಥವಾಗಿ ಮಾಡಿಕೊಟ್ಟವರು ನಮ್ಮ ಆಚಾರ್ಯರು. ಅದೇ ರೀತಿಯಲ್ಲಿ ವ್ಯಾಸರಾಜರು ಈ ಮಧ್ವ ಸಿದ್ಧಾಂತವನ್ನ ಮಧ್ವ ಸಿದ್ಧಾಂತ ನವಪ್ರಮೇಯ ಅಂತ 1 ಶ್ಲೋಕಗಳಿಗೆ ಕೊಟ್ಟಿದ್ದರೆ ಇಂದ ಬಂದ ರಾಯರು ಕೂಡ ಈ ರಾಮಾಯಣವನ್ನ 11 ಶ್ಲೋಕಗಳಲ್ಲಿ ರಾಮಚಾರಿತ್ರ ಮಂಜರಿ, ಶ್ರೀಮದ್ ಭಾಗವತ ಧರ್ಮಸ್ಕಂದವನ್ನ ಕೃಷ್ಣ ಚಾರಿತ್ರ ಮಂಜರಿ, ಆಚಾರ್ಯರು ಕೊಟ್ಟ ಮಹಾಭಾರತ ತಾತ್ಪರ್ಯ ನಿರ್ಣಯ 5,000 ಶ್ಲೋಕಗಳು, 32 ಅಧ್ಯಾಯಗಳನ್ನ 32 ಶ್ಲೋಕಗಳಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಅಂತ. ಯಾತಕ್ಕೆಂದ್ರೆ ದೊಡ್ಡ ದೊಡ್ಡ ಗ್ರಂಥಗಳನ್ನ ಓದಕ್ಕೆ ಆಗೋದಿಲ್ಲ ಸ್ವಾಮಿ, ನಮಗೆಲ್ಲ ಮಿಷಿನ್ ಯುಗ, ಎಲ್ಲ 10 ನಿಮಿಷ 2 ನಿಮಿಷ ಏನೋ ಶ್ಲೋಕ ಇದ್ರೆ ಹೇಳ್ತಾರೆ. ರಾಯರಿಗೆಲ್ಲ ಗೊತ್ತು, ನೋಡಿದರು ರಾಮಾಯಣ ರಾಮಚಾರಿತ್ರ ಮಂಜರಿ. ಇವರು ರಾಮಾಯಣ 24,000 ಓದೋದಿಲ್ಲ, 11 ಶ್ಲೋಕ ರಾಮಚಾರಿತ್ರ ಮಂಜರಿ ಓದಿ ಹೋಗಿ ಫಲ ಅದೇ ಫಲ ಉಂಟು ಅಂತ. ಆ ರೀತಿಯಲ್ಲಿ ವ್ಯಾಸರಾಜರು ಕೂಡ ನವಪ್ರಮೇಯಗಳನ್ನ ಒಂದೇ ಶ್ಲೋಕವಾಗಿ ಮಾಡಿಕೊಂಡಿದ್ದಾರೆ. ಈ ರೀತಿಯಲ್ಲಿ ಎಷ್ಟೋ ಸ್ತೋತ್ರ ಗ್ರಂಥಗಳನ್ನ ಕೊಟ್ಟ ವ್ಯಾಸರಾಜರು ಲಘು ಶಿವಸ್ತುತಿ 2 ಶ್ಲೋಕಗಳಲ್ಲಿ ರುದ್ರದೇವರ ಮೇಲೆ 1 ಶ್ಲೋಕವನ್ನು ಮಾಡಿಕೊಂಡಿದ್ದಾರೆ. ಅಂತ ವಿಶೇಷ ಸ್ತೋತ್ರ ಗ್ರಂಥಗಳನ್ನ ಕೊಟ್ಟವರು ಶ್ರೀಕೃಷ್ಣ ಮುದ್ರೆಯಲ್ಲಿ ಕೃತಿಗಳನ್ನ ಕೊಟ್ಟರಂತೆ. ಅದು ಕನ್ನಡ ಪರಂಪರೆಯ ಒಂದು ಚರಿತ್ರೆ ಕೇಳ್ತೇವೆ ನಾವು. ಕೃಷ್ಣ ಅಂತ ಮುದ್ರೆಯನ್ನು ಇಟ್ಟುಕೊಂಡಿದ್ರು. ದಾಸ ಸಾಹಿತ್ಯ ನಾಟಕ ಮಾಡಿದರು. ವ್ಯಾಸ ಸಾಹಿತ್ಯವನ್ನು ಎಷ್ಟು ಶ್ರೇಷ್ಠರು, ಅವರು ಎಷ್ಟು ಜ್ಞಾನ ಅವರಿಗೆ ಇತ್ತು ಅಂತ ಕೇಳಿದರೆ, ವ್ಯಾಸರಾಜರ ಮುಂದೆ ಕುಳಿತು ಪಂಡಿತರು ಅನುವಾದ ಮಾಡಿದರೆ ಆ ಅನುವಾದ ಮಾಡುವಾಗ ಭೇಷ್ ಚೆನ್ನಾಗಿದೆ ಅಂತ ಹೇಳಬೇಕು ಅಂತಿಲ್ಲಂತೆ. ಇಲ್ಲ ವ್ಯಾಸರಾಜರು ನಿಂತು ತಲಾಡಿಸಬೇಕು ಅಂತಿಲ್ಲಂತೆ. ಅವರು ಸುಮ್ಮಾಗಿ ಕುಳಿತಿದ್ದರೆ ಆ ಪಂಡಿತರಿಗೆ ಸ್ವರ್ಣದ ಮೇರು ಪರ್ವತನ ಕೊಟ್ಟದ ಒಂದು ಸಂತೋಷ ಆಗ್ತಾ ಇರುತ್ತೆ. ವ್ಯಾಸರಾಜರು ನಾ ಮಾತಾಡಿದಾಗ ಸುಮ್ಮನೆ ಕುಳಿತಿದ್ದರು, ಸಾಕು ಅಷ್ಟು ಸಾಕು, ಅದುವೇ ದೊಡ್ಡ ರೆಕಗ್ನಿಷನ್ ಅಂತ ಹೇಳ್ತಾರೆ. ಆಗ ಪಂಡಿತರು ವ್ಯಾಸರಾಜರ ಮುಂದೆ ಕೂತು ಒಂದು ಮಾತು ಹೇಳಿ ಅವರು ಸುಮ್ಮನೆ ಇದ್ದು ಬಿಟ್ಟರೆ ಅಷ್ಟೊಂದು ಸಂತೋಷ ಆಗ್ತಾ ಇತ್ತು ಪಂಡಿತರಿಗೆ. ಅಂತ ದೊಡ್ಡ ವ್ಯಾಸರಾಜರಿಗೆ ನಮ್ಮಂತವರಿಗೆ ಕೂಡ, ಪಾಮರರಿಗೆ, ಸಂಸ್ಕೃತ ಗೊತ್ತಿಲ್ಲದವರಿಗೆ ಎಲ್ಲರಿಗೂ ಕೂಡ ಭಕ್ತಿಯನ್ನು ಹುಟ್ಟಿಸಬೇಕು, ಆಚಾರ್ಯರ ಸಿದ್ಧಾಂತವನ್ನು ಹುಟ್ಟಿಸಬೇಕು ಅಂತ ಪ್ರಯತ್ನವನ್ನು ಮಾಡಿ ಶ್ರೀಕೃಷ್ಣ ಮುದ್ರೆಯಲ್ಲಿ ಕನ್ನಡದಲ್ಲಿ ಸುಲಭವಾದ ರೀತಿಯಲ್ಲಿ ಕೃತಿಗಳನ್ನು ಕೊಟ್ಟಿದ್ದಾರೆ. ಸುಲಭವಾದ ರೀತಿಯಲ್ಲಿ ಕನ್ನಡ ದಾಸ ಸಾಹಿತ್ಯವನ್ನು ಕೂಡ ಮಾಡಿ ನಮ್ಮ ಮಧ್ವ ಸಿದ್ಧಾಂತವನ್ನು ಪ್ರಚಾರವನ್ನು ಮಾಡಿದ್ದಾರೆ ವ್ಯಾಸರಾಜರು ಅಂತ ನೋಡ್ತೇವೆ. ಅದರಲ್ಲಿ ಕೃಷ್ಣ ಮುದ್ರೆಯಲ್ಲಿ ಮಾಡಿದಿರುತ್ತೆ. ಅವಳೇ ಕೃಷ್ಣ ಹೇಳಿದಂತೆ, ನಾನು ರುಕ್ಮಿಣಿ ಸಮೇತ ಸತ್ಯಭಾಮ ಸಮೇತ ವೈಷ್ಣಿ ಸತ್ಯ ಸಮೇತ ಗೋಪಾಲ ಕೃಷ್ಣ, ಅದರಿಂದ ನನಗ ಸ್ವೀಕಾರ ಸೇರಿಸಿ ಬಿಡುಪ್ಪ, ಅದು ಶ್ರೀಕೃಷ್ಣ ಅಂತ ಸೇರಿಸಿ ಬಿಡು ಅಂತ ಭಗವಂತ ಹೇಳಿದಂತೆ. ಅದರಿಂದ ಶ್ರೀಕೃಷ್ಣ ಮುದ್ರೆಯಿಂದಲೇ ಕೃತಿಗಳನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ ಅಂತ. ಅದರಲ್ಲಿ ನಾವು ಇವತ್ತು ನೋಡುವಂತಹದ್ದು 3 ದೀರ್ಘ ಕೃತಿಗಳು. ದೀರ್ಘ ಕೃತಿಗಳಂದ್ರೆ ದೊಡ್ಡ ಗ್ರಂಥಗಳಾಗಿ ಕನ್ನಡದಲ್ಲಿ ಮಾಡಿಕೊಟ್ಟ ಕೃತಿಗಳು ಅಂದರೆ, ಒಂದು ಮಾಡಿಕೊಟ್ಟದ್ದು ವ್ಯಾಸರಾಜರು ಮಾಡಿದ್ದು ಅಂದರೆ ಭಗವದ್ಗೀತಾ ಸಾರ ಅಂತ ವ್ಯಾಸರಾಜರು ಮಾಡಿಕೊಟ್ಟ ಗ್ರಂಥ. ಭಗವದ್ಗೀತೆ ಎಂದರೆ ನೋಡ್ರಿ, ಭಗವದ್ಗೀತಾ 4 ಘ ನಮ್ಮ ಬಾಯಲ್ಲಿ ಇರಬೇಕು ಅಂತ. ಏನು ಅಂದರೆ ಭಗವಂತನ ನಾಮ ಗೋವಿಂದ, ಭಗವಂತನ ಪಾದ ತೊಳೆದ ಜಲ ಗಂಗಾ, ಭಗವಂತನ ಸ್ತೋತ್ರ ಮಾಡುವಂತಹ ಉನ್ನತವಾದ ಮಂತ್ರ ಗಾಯತ್ರಿ, ಭಗವಂತ ಉಪದೇಶ ಮಾಡಿದ ಗೀತಾ, ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನವಿದ್ಯತೆ ಅಂತ. ಈ 4 ಘಕಾರ ಇದ್ದು ಬಿಟ್ರೆ ಪುನರ್ಜನ್ಮ ನವಿದ್ಯತೆ, ಪುನರ್ಜನ್ಮ ಇಲ್ಲ ಅಂತ ವಿಶೇಷವಾಗಿ ಗೀತೆಗೆ ವಿಶೇಷ ಅಂತ. ಗೀತಾ ಅಂದ್ರೆ ಆಚಾರ್ಯರು ವೇದವ್ಯಾಸರನ್ನ ನೋಡಿ ಬದಲಿಯಲ್ಲಿ ದರ್ಶನ ಮಾಡಬೇಕು ಅಂದ್ರೆ ಮೊದಲಲ್ಲಿ ಬರೆದ ತಪ್ಪಲ್ಲಿ ಕೊಟ್ಟ ಗ್ರಂಥ ಅಂದ್ರೆ ಗೀತಾ ಭಾಷೆ ಸಕಾರಾದರು ಪ್ರಥಮ ಕೃಷಿಕಂ ಹರೇಗೆ, ಭಗವದ್ಗೀತೆ ಎಂದರೆ ಭಾಷೆಯನ್ನು ಮಾಡಿದರು ಆಚಾರ್ಯರು. ಅಂತ ಗೀತೆಗಾಗಿ ಇಲ್ಲಿ ವ್ಯಾಸರಾಜರು ಕನ್ನಡದಲ್ಲಿ ಗೀತಾ ಸಾರ, ಕನ್ನಡ ಗೀತಾ ಸಾರ ಅನ್ನೋದು ಗ್ರಂಥ ಕೊಟ್ಟಿದ್ದಾರೆ. ಅದರಲ್ಲಿ ಕೇಡಯ್ಯ ಎಡಮಾತು ಪಾತನೇ ಗೀತಾ ಅಂತ, ಕುರುಕ್ಷೇತ್ರದಲ್ಲಿ ಎನ್ನವರು ಪಾಂಡವರು ಬೇಡೋ ಸಂಜಯ ಏನು ಮಾಡಿದರು ಕೂಡಿ ಅಂತ ಪ್ರಾರಂಭ ಮಾಡ್ತಾರೆ. ಕೇಡಯ್ಯ ಪಾರ್ಥ, ಕೇಡಯ್ಯ ಎಡಮಾತು ಪಾರ್ಥನೆ ಗೀತಾ ಅಂತ ಹೇಳಿ
ಗೀತಾ ಅರ್ಥ ಅಂತ. ಇದೆಲ್ಲಿ ಗೀತಾ ಅರ್ಥ ಅಂತ ಈ ಶಬ್ದ ಯಾರು ಉಪಯೋಗ ಮಾಡಿದರು ಅಂದರೆ ಆಚಾರ್ಯರು ತಮ್ಮ ಗೀತಾ ಭಾಷ್ಯದಲ್ಲಿ ಶ್ಲೋಕವನ್ನು ಪ್ರಾರಂಭ ಮಾಡಬೇಕೆಂದರೆ ಗೀತಾರ್ಥಂ ವಚ್ಯತೆ ಲೇಷತಃ, ಗೀತಾರ್ಥವನ್ನು ಹೇಳ್ತಾನೆ ಅಂತ ಆಚಾರ್ಯರು ಮಾತಾಡಿದ್ದಾರೆ. ಇದಕ್ಕೆ ಗೀತಾರ್ಥವನ್ನು ಹೇಳ್ತಾನೆ ಅಂತ ಹೇಳಿದರು ಅಂದರೆ ಆಚಾರ್ಯರಿಗೆ ಮುಂದೆ ಬಂದವರು ಮಾಡಿದ ಭಾಷ್ಯವಲ್ಲ, ಗೀತೆಗೆ ಸರಿಯಾದ ಅರ್ಥವನ್ನು ಹೇಳಿಲ್ಲ, ನಾವು ಹೇಳಿದ್ದೇ ಸರಿಯಾದ ಅರ್ಥ ಅಂತ ತೋರಿಸಿಕೊಳ್ಳಕ್ಕಾಗಿ ಆಚಾರ್ಯರು ಗೀತಾರ್ಥಂ ಅಂತ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ. ಇಲ್ಲಿ ವ್ಯಾಸರಾಜರು ಅದೇ ರೀತಿಯಲ್ಲಿ ಹೇಳ್ತಾರೆ, ಗೀತಾರ್ಥಂ ಕೇಳಯ್ಯ ಎಡಮಾತು ತಾತನೇ ಗೀತಾರ್ಥ. ಭಗವದ್ಗೀತೆಯನ್ನ ಸಾರವನ್ನು ತೆಗೆದು 18 ಅಧ್ಯಾಯ ಇರುವಂತಹ ಭಗವದ್ಗೀತೆಯನ್ನ ಸಣ್ಣ ಪುಟ್ಟ ಗ್ರಂಥವಾಗಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ ವ್ಯಾಸರಾಜರು. ಎಷ್ಟು ಸುಲಭ ನೋಡ್ರಿ, 18 ಅಧ್ಯಾಯ. ಗೀತೆಗೆ ಮಹಿಮೆ ಏನು ಅಂತ ಕೇಳಿದರೆ ಆಚಾರ್ಯರು ನಾವು ಕೇಳ್ತೇವೆ ಚರಿತ್ರೆಯಲ್ಲಿ ತೀರ್ಥಯಾತ್ರಾ ವಾಹನದಲ್ಲಿ ಬಂದಾಗ ವೇದದಲ್ಲಿ ಒಂದು ಶಬ್ದಕ್ಕೆ ಇವರೊಂದು ಅರ್ಥ ಹೇಳುತ್ತಾರೆ, ಪಂಡಿತರು ಒಂದು ಅರ್ಥ ಹೇಳಿದರು. ಇದೇ 2 ಅರ್ಥ ಇಲ್ಲಕ್ಕೆ ಸಾಧ್ಯ ಅಂದ್ರೆ ಆಚಾರ್ಯರು ಹೇಳಿದ್ರು, ತ್ರಯೋರ್ತಾಹ ಸರ್ವವೇದೇಶು ದಶಾರ್ತಾಹ ಸರ್ವಭಾರತೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕ. ಕಮ್ಮಿ ಪಕ್ಷ ವೇದಗಳಿಗೆ 3 ಅರ್ಥ ಇದೆ. ಮಹಾಭಾರತಕ್ಕಿರುವಂತಹ ಶ್ಲೋಕಗಳಿಗೆ ಕಮ್ಮಿ ಪಕ್ಷ 10 ಅರ್ಥ ಇದೆ. ಮಹಾಭಾರತದಲ್ಲಿ ಇರುವಂತಹ ವಿಷ್ಣು ಸಹಸ್ರನಾಮದಲ್ಲಿ 9 ನಾಮಕ್ಕೂ ಕೂಡ ಕಮ್ಮಿ ಪಕ್ಷ 100 ಅರ್ಥ ಇದೆ ಅಂತ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಆಗ ಮಹಾಭಾರತದಲ್ಲಿರುವಂತಹ 9 ಶ್ಲೋಕಗಳಿಗೂ ಕೂಡ ಕಮ್ಮಿ ಪಕ್ಷ 10 ಅರ್ಥ ಇದೆ ಅಂದ್ರೆ ಗೀತೆಗೆ ಕಮ್ಮಿ ಪಕ್ಷ ಮಿನಿಮಮ್ ಅರ್ಥ 10 ಅರ್ಥಗಳಿದೆ ಅಂತ. ಇಷ್ಟು ವಿಶೇಷ ಅರ್ಥಗಳು ಇರಬಹುದು ಅಂತ ವೇದವ್ಯಾಸರು ಭಗವದ್ಗೀತೆಯನ್ನು ರಚನೆ ಮಾಡಿದರು. ವೇದವ್ಯಾಸರೇ ಮಹಾಭಾರತದಲ್ಲಿ ಆ ಭಗವದ್ಗೀತದ ಮಹಾತ್ಮ್ಯವನ್ನ ಇನ್ನೂ ವಿಸ್ತಾರವಾಗಿ ಸಪ್ತಪುರಾಣ ರಚನೆ ಮಾಡಿದ್ದಾರೆ. ಒಬ್ಬೊಂದು ಅಧ್ಯಾಯವನ್ನು ಕೇಳಿದರೆ ಅದನ್ನ ಬರೆದಿರೆ ಓದಿದವರು ಪಾದವನ್ನು ತೊಳೆದು ಆ ಕೀರ್ತನ ಪ್ರೋಕ್ಷಣೆ ಮಾಡಿಕೊಂಡ್ರೆ ಅಷ್ಟು ಮಹಿಮೆಯನ್ನ ಕೂಡ ಹೇಳಿದ್ದಾರೆ ಅಂತ ಭಗವದ್ಗೀತೆಗೆ ಇವರು ಗೀತಾ ಅಂತ ಕನ್ನಡದಲ್ಲಿ ಒಂದು ಗ್ರಂಥ ಅಲ್ಲಿ ಹೇಳ್ತಾರೆ. ನೋಡ್ರಿ, ಮುಖ್ಯವಾಗಿ ನಾವು ಹೇಳ್ತೇವಲ್ಲ, ಈ ದೇಹ ಬೇರೆ ಒಳಗಿರುವಂತಹ ಜೀವ ಬೇರೆ. ಈ ವಿಷಯವನ್ನ ಗೀತೆಯಲ್ಲಿ ಆ ಕೃಷ್ಣ ಹೇಳ್ತಾನೆ. ಯಾತಕ ವಿಚಾರ ಪಡ್ತಾ ಇದ್ದಿ, ಯಾರು ಸಾಯ್ತಾರ ವಿಚಾರ ಪಡ್ತಾ ಇದ್ದಿ, ಅವರ ದೇಹವೋ ಅವರ ಜೀವವೋ ಅಂತ ಈ ವಿಷಯವನ್ನ ಕೇಳ್ತಾ ಇದ್ದಾನೆ. ಬಾಲ್ಯ ಯೌವನ ಮುಪ್ಪುತನ ದೇಹದಲ್ಲಿ ಇಂಥ ದೇಹಕ್ಕೆ ಮೋಹ ಮತ್ತು ಯಾಕೆ ಅಲ್ಲಿ ಅಂತ. ಈ ಬಾಲ್ಯ ಯೌವನ ಮುಪ್ಪುತನ ಯಾತಕ್ಕೆ? ಬಾಲ್ಯ ಬರ್ತಾ ಇದೆ, ಮುಪ್ಪುತನ ಬರ್ತಾ ಇದೆ, ವ್ಯಾಧಿಗಳು ಬರ್ತಾ ಇದೆ, ನೋವು ಬರ್ತಾ ಇದೆ, ಇದೆಲ್ಲ ಯಾತಕ್ಕೆ? ಯಾರಿಗೆ ಬರ್ತಾ ಇದೆ? ದೇಹಕ್ಕೆ ಒಳಗಿರುವಂತ ಜೀವನಿಗೆ ಅಲ್ಲ. ಹಾಗಿದ್ದರೆ ಇಂಥ ದೇಹಕ್ಕೆ ಮೋಹ ಮತ್ತು ಯಾತಕ್ಕೆ ಅಂತ ಭಗವಂತ ಕೇಳಿದ್ದಾರೆ. ಎಷ್ಟು ಸುಲಭವಾಗಿ ಆ ಸಾರವನ್ನು ತೆಗೆದು ಹೇಳ್ತಾರೆ ನೋಡಿ. ಕಾಯ್ದುಕೊಳ್ಳುವ ನಾನು ಇರುತ್ತಿರಲು ಇಲ್ಲಿ, ಬಿಲ್ಲ ಬಿಡಿದು ನೀ ಕೀರ್ತಿ ಪಡು ಲೋಕದಲ್ಲಿ. ಅರ್ಜುನ ಏನ್ ಮಾಡಿದ? ಗಾಂಡೀವವನ್ನು ಬಿಟ್ಟ. ನನ್ನ ಸುದ್ದಿ ಗೊತ್ತಿಲ್ಲ, ಅವರೆಲ್ಲ ನನ್ನ ಬಂಧು ಬಾಂಧವರು, ನನ್ನ ಗುರುಗಳು, ನನ್ನ ದೊಡ್ಡಪ್ಪ ಚಿಕ್ಕಪ್ಪಂದ್ರ ಮಕ್ಕಳು, ನನ್ನ ತಾತಂದರು ಅವರೆಲ್ಲ ಇದ್ದಾರೆ ಅಂತ ಕೇಳಿದಾಗ, ನೀ ಕೊಲ್ಲಲಪ್ಪ, ಕೊಳ್ಳುವವ ನಾನು. ಕಾಯ್ದುಕೊಳ್ಳುವ ನಾನು ಇರುತ್ತಿರಲು ಇಲ್ಲಿ, ನೀ ಬಿಡಿದು ಬಿಲ್ಲ ಬಿಡಿದು ನೀ ಕೀರ್ತಿ ಪಡು ಅಂತ ಹೇಳಿ ಇಂಥ ವಿಶೇಷ ಸಾರವನ್ನ ಅಲ್ಲಿ ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ, ಕರ್ಮಣ್ಯೇ ಅಧಿಕಾರತೆ ಮಾಪರೇಶು ಕದಾಚನ. ಕರ್ಮದಲ್ಲಿ ನಿನಗೆ ಅಧಿಕಾರ, ಕರ್ಮ ಮಾಡಿ ಆಗಬೇಕು, ಡ್ಯೂಟಿ. ಫಲದಲ್ಲಿ ನಿನಗೆ ಅಧಿಕಾರ ಇಲ್ಲ. ಕರ್ಮದಲ್ಲಿ ನಿನಗೆ ಅಧಿಕಾರ, ಫಲತಾ ದೂರ ಧನಂಜಯ. ಫಲ ನಿನಗೆ ದೂರ. ಯಾತಕ್ಕೆ? ಫಲನ ಕೊಡುವವ ನಾನು ಅಂತ ಕೃಷ್ಣ ಹೇಳಿದ ಮಾತನ್ನ ಇಲ್ಲಿ ವ್ಯಾಸರಾಜರು ಇನ್ನೊಂದು ಪದ್ಯದಲ್ಲಿ ತೋರಿಸಿಬಿಡ್ತಾರೆ. ಇನ್ನೊಂದು ಮತ್ತೆ ಏನು ಮಾಡಬೇಕು? ಏನೋ ಕರ್ಮಗಳನ್ನು ಮಾಡ್ತೇನೆ ಅಂತ ಹೊರಡಬೇಡಿ. ಬಿಗಿತ ಕರ್ಮವ ಮಾಡೋ ಪಾಂಡವ ರಣತಾಂಡವ. ಲಿಖಿತ ಕರ್ಮವ ಮಾಡೋ ಪಾಂಡವ ರಣದಾಂಡವ ಅಂತೇಳಿ ಲಿಖಿತ ಕರ್ಮಗಳನ್ನು ಮಾಡಬೇಕು ಅಂತ. ನೋಡ್ರಿ, ನಮ್ಮಂತೆ ಆಯ್ದ ಕರ್ಮಗಳು ಎಷ್ಟು ಸಾಧ್ಯವೋ ಅಷ್ಟು ಮಾಡುವಂತ ವಿಷಯ ಇಲ್ಲ. ನೋಡಿ, ನಮಗೆ ಸಂಬಂಧ ಇಲ್ಲದ್ದು. ನಾ ಇಂಜಿನಿಯರ್ ಓದಿದ್ದಾನೆ, ನಾ ಹಾಸ್ಪಿಟಲ್ ಬರ್ತೇನೆ, ನಾ ಪೇಷಂಟ್ಗೆ ಟ್ರೀಟ್ಮೆಂಟ್ ಮಾಡಿಯೇ ತೀರ್ತಾ ಅಂದ್ರೆ ಸಾಧ್ಯವೋ ಇಲ್ಲ. ನೀ ಏನು ಓದಿದ್ದಿ, ಇಂಜಿನಿಯರ್ ಆಯ್ತು, ಅದನ್ನು ಎಷ್ಟು ಮಾಡ್ತೀಯೋ ಅಷ್ಟು ಫಲ. ಅದಂದ್ರೆ ಏನು ಕರ್ಮವೋ ನಿನಗೆ, ನಿನ್ನ ಆಶ್ರಮಕ್ಕೆ ನಿನ್ನ ವರ್ಣಕ್ಕೆ ತಕ್ಕಂತೆ ಏನು ಕರ್ಮವೋ ಅದಲ್ಲಿ ಅಲ್ಪ ಮಾಡಿದರಡು ದೋಷ ಇದ್ದರಡು ತಪ್ಪಿಲ್ಲ. ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮಿ ನಾನು ನಿಷ್ಫಲ. ಆಚಾರ್ಯ ಹೇಳಿದ ಮಾತು. ಆ ಮಾತನ್ನು ಇಲ್ಲಿ ಕೃಷ್ಣ ಹೇಳಿದ ಮಾತನ್ನ ವಿಹಿತ ಕರ್ಮವ ಮಾಡೋ ಪಾಂಡವ ರಣತಾಂಡವ ಅಂತ ಹೇಳಿ ಆ ವಿಷಯಗಳನ್ನು ಅಲ್ಲಿ ಹೇಳ್ತಾರೆ. ಇನ್ನೊಂದು ಏನ್ ಮಾಡ್ತಿರ್ಬೇಕು?
ಎಲ್ಲನೂ ಬಿಟ್ಟು ನನ್ನ ಶರಣಾಗತಿ ಹೊಂದು. ಎಲ್ಲನೂ ಬಿಟ್ಟು ಅಂದ್ರೆ ಕರ್ಮಗಳನ್ನೆಲ್ಲ ಮಾಡಿ ಮಾಡಬೇಕು ಮಾಡಲ್ಲ ಎಣಬೇಕು, ಮಾಡಬೇಕು ಮಾಡಲ್ಲ ಎಣಬೇಕು. ಏನು ಎಲ್ಲ ಕರ್ಮಗಳನ್ನು ಕೂಡ ಕೃಷ್ಣಾರ್ಪಣ ಅಂತ ಸಮರ್ಪಣವನ್ನು ಮಾಡು ಅಂತ ಭಗವಂತ ಹೇಳಿದಂತೆ, ಅರ್ಪಿಸು ಎನ್ನಲ್ಲಿ ಸರ್ವವ ಬಿಟ್ಟು ಗರ್ಭವ ತಿಳಿ ಎನ್ನುಳ್ಳು ಸರ್ವವ, ಎನ್ನಲ್ಲಿ ಎಲ್ಲ ಕರ್ಮಗಳನ್ನ ಸಮರ್ಪಣ ಮಾಡು ಎಂಬ ವಿಷಯನ ಕೂಡ ಇಲ್ಲಿ ಕೃಷ್ಣ ಹೇಳಿದ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಹೇಳ್ತಾರೆ, ಯಾವ ರೂಪದಲ್ಲಿ ನಾನು ಎಲ್ಲರೊಳಗೂ ನಾನೇ ಇದ್ದಾನೆ ಅಂತರ್ಯಾಮಿಯಾಗಿ, ಅಜನಲ್ಲಿ ದ್ವಿಜನಲ್ಲಿ ಗಜದಲ್ಲಿ ಸಮನಾನಲ್ಲಿ, ಎಲ್ಲರೊಳಗೆ ಜೀವರೊಳ ರಾಶಿಯೊಳಗಿರುವವ ನಾನು, ಸರ್ವಾಂತರ್ಯಾಮಿ ನಾನು ಎಂಬ ಮಾತನ್ನ ಕೂಡ ಇಲ್ಲಿ ಹೇಳ್ತಾರೆ. ನೋಡ್ರಿ, ವಿಭೂತಿ ಯೋಗವನ್ನೇ ತಿಳಿಸಿಕೊಡ್ತಾರೆ. ಅಕ್ಷರದೊಳಗೆ ಅಕಾರಣು ನಾನು. ನೋಡ್ರಿ, ಒಬ್ಬೊಬ್ಬರು ಯಾರು ಕೃಷ್ಣ ಹೇಳ್ತಾನೆ, ಯಾರು ವೃಕ್ಷದಲ್ಲಿ ನಾನು ಅಶ್ವತ್ಥ ವೃಕ್ಷ, ಅಕ್ಷರಗಳಲ್ಲಿ ನಾ ಅಕಾರ, ಪಾಂಡವರಲ್ಲಿ ನಾ ಅರ್ಜುನ, ಋಷಿಗಳಲ್ಲಿ ನಾ ವೇದವ್ಯಾಸ. ಭಗವಂತ ಹೇಳ್ತಾ ಬರ್ತಾನೆ, ಸೇನಾನಿನ ಮಗಂ ಸ್ಕಂದ, ಸೇನಾಧಿಪತಿ ಹೇಳಿದ ಸ್ಕಂದ, ಹಿಂಗಂತ ಭಗವಂತ ಹೇಳಿದ್ದಾನೆ. ಅಂದರೆ ನಾನೇ ಸ್ಕಂದ ಅಂತ ಹೇಳಲ್ಲ, ಸ್ಕಂದಲೊಳಗೆ ನನ್ನ ವಿಭೂತಿ ಇದೆ, ಅಶ್ವತ್ಥ ವೃಕ್ಷದಲ್ಲಿ ನನ್ನ ವಿಭೂತಿ ಇದೆ, ಅಕ್ಷರಾಣ ಮಗವರೋಸ್ಮಿ ಅಂತ ಹೇಳಲ್ಲ ಭಗವಂತ. ಆ ಮಾತನ್ನ ಇಲ್ಲಿ ವ್ಯಾಸರಾಜರೆಲ್ಲ ಸಾರವಾಗಿ ಹೇಳ್ತಾರೆ. ಅಕ್ಷರದೊಳಗೆ ಅಕಾರಣ ಗುಣ ಸಾರನು, ಪಕ್ಷಿಗಳಲ್ಲಿ ನಾನು ಗರುಡನು, ಸಕಲ ಜಾತಿಗಳಲ್ಲಿ ಶ್ರೇಷ್ಠತನದಲ್ಲಿ ಎನ್ನ ರೂಪ ತಿಳಿಯಲ್ಲಿ ಅಂತ ಆ ವಿಷಯಗಳ ವಿಭೂತಿ ಯೋಗವನ್ನು ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಗಕ್ಷಮಿ. ಭಕ್ತಿಯೋಗದಲ್ಲಿ ಭಗವಂತ ಹೇಳ್ತಾನೆ, ಯಾರು ನಂಗೆ ಪ್ರಿಯವಾದ ಭಕ್ತ, ಯೋ ಮದ್ಭಕ್ತ ಸಮೇ ಪ್ರಿಯ. ಯಾರು ಪ್ರಿಯವಾದ ಭಕ್ತ ಅಂದ್ರೆ ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ, ಎಲ್ಲ ಜೀವರಾಶಿಗಳಲ್ಲಿ ಕಾರುಣ್ಯವನ್ನು ತೋರಿಸಬೇಕು. ನಿರ್ಮಮೋ ನಿರಹಂಕಾರ, ನಾನು ನನ್ನದು ಅಹಂಕಾರ ಮಮಕಾವನ್ನು ಬಿಟ್ಟಿರುವವರು. ಸುಖ ಸಮದುಃಖ ಸುಖಕ್ಷಮಿ, ಸುಖವಾಗಲಿ ಬಹು ದುಃಖವಾಗಲಿ ಸಕ ನೀನಾಗಿರೋ ಪಾಂಡುರಂಗ. ಏನು ಬಂದರೂ ಸುಖ ದುಃಖವನ್ನ ಸಮವಾಗಿ ನೋಡುವವ ಯವನೋ ಅವನೇ ನನ್ನ ಪ್ರಿಯವಾದ ಭಕ್ತ. ಇಲ್ಲಿ ಹೇಳ್ತಾರೆ, ಸಮ ದುಃಖ ಸಮ ಮಾಡಿ ನೋಡು. ಇಲ್ಲೇ ವ್ಯಾಸರಾಜರು ಕೃಷ್ಣ ಹೇಳಿದ ಮಾತನ್ನ ಹಂಗೆ ಅಲ್ಲಿ ಭಗವದ್ಗೀತೆ ಏನು ಬಂದಿದೆಯೋ ಆ ಮಾತೆಲ್ಲ ಸುಲಭವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಆಗ ಅರ್ಜುನ ಬೇಡಿಕೊಂಡಂತೆ, ನನಗೆ ವಿಶ್ವರೂಪ ದರ್ಶನ ಆಗಬೇಕು ಕೃಷ್ಣ, ನಿನ್ನ ದರ್ಶನವನ್ನು ನನಗೆ ತೋರಿಸಿಕೊಡು. ಈ ವಿಷಯ ಹೇಳ್ತಾರೆ, ತೋರಿಸೋ ಶ್ರೀಕೃಷ್ಣ ನಿನ್ನ ರೂಪ ನಾನಾ ರೂಪ. ಆಗ ಕೃಷ್ಣ ಹೇಳಿದಂತ, ಅರ್ಜುನೋ ನೋಡೋ ರೂಪ ಕಂಡನು ತನ್ನನು ಸಗಿತದಿ ಹರಿದೇಹದಿ ಬ್ರಹ್ಮಾಂಡಗಳಲ್ಲಿ. ಬ್ರಹ್ಮಾಂಡವನ್ನು ನೋಡ್ತಾನೆ. ಆ ಬ್ರಹ್ಮಾಂಡದಲ್ಲಿ ಜಂಬೂದ್ವೀಪ, ಅಲ್ಲಿ ಭಾರತ ವರ್ಷ, ಭರತಖಂಡ, ಕುರುಕ್ಷೇತ್ರದಲ್ಲಿ ಕೃಷ್ಣ ಪಕ್ಕದಲ್ಲಿ ಅರ್ಜುನ, ತನ್ನನ್ನು ತಾನೇ ನೋಡಿದ ಅರ್ಜುನ. ಈ ವಿಷಯವನ್ನ ತನ್ನನು ಕಂಡನು ತನ್ನನು ತನ್ನ ಬ್ರಹ್ಮಾಂಡದಲ್ಲಿ ಒಳಗೆ ತನ್ನನ್ನು ಅರ್ಜುನ ತಾನೇ ಕಂಡ ಭಗವಂತನ ವಿಶ್ವರೂಪ ದರ್ಶನದಲ್ಲಿ. ಈ ವಿಷಯಗಳನ್ನ ಹೇಳ್ತಾ ಕೃಷ್ಣ ಈ ಒಂದು ಪದವನ್ನ ಹೇಳಿದರೆ ಏನು ಪುಣ್ಯ ಅಂತ ವ್ಯಾಸರಾಜರು ಹೇಳಿ ಸಮರ್ಪಣೆಯನ್ನು ಮಾಡುತ್ತಾರೆ. ಕೃಷ್ಣ ಭೀಮಾರ್ಜುನರ ಸಂವಾದ ಮಗ ಸುಖಪ್ರದ ಧೃತರಾಷ್ಟ್ರ ಕೇಳಿದ. ಯಾರು ಕೇಳಿದ್ದು? ಧೃತರಾಷ್ಟ್ರ ಸಂಜಯನಲ್ಲಿ ಕೇಳಿ, ಸಂಜಯ ಜ್ಞಾನ ದೃಷ್ಟಿಯಲ್ಲಿ ಹೇಳಿದ ಈ ಭಗವದ್ಗೀತೆಯನ್ನ ಬಲ್ಲನು ವ್ಯಾಸರ ದಯದಿಂದ ಮನಸ್ಸಿನಿಂದ ಕೃಷ್ಣಲ್ಲೇ ಜಯವೆಂದ ಕೇಳಯ್ಯ ಎನಮಾತು ಪಾರ್ಥನೆ ಗೀತಾರ್ಥವ. ಇದು ಕೇಳಿದರೆ ಏನಾಗತ್ತೆ ಅಂದರೆ ಜಯ ಅಂದರು. ಯಾತಕ್ಕೆ ಜಯ? ಈ ಸಂಸ್ಕೃತದಲ್ಲಿ 18 ಎಂಬ ಈ ಒಂದು ಸಂಖ್ಯೆ ಇದೆಲ್ಲ ಇದು ಜಯವನ್ನು ಕುರಿತು ಹೇಳ್ತಾ ಇದೆ. 18 ಎಂಬ ಸಂಖ್ಯೆ ಜಯವನ್ನು ಕುರಿತು ಇರುತ್ತೆ. ಅದರಿಂದ ಅವರು ಅಕ್ಷೋಭಿ ತೀರ್ಥರು ಇವರು ದೊಡ್ಡ ರಘುನಾಥರಾಯ ಬಂದಿದ್ರು, ಸನ್ಯಾಸಾಶ್ರಮವನ್ನು ಕೊಟ್ಟರವರಿಗೆ ಏನ್ ನಾಮ ಇಟ್ಟರು? ಜಯತೀರ್ಥ ಅಂತ ಇಟ್ರು. ಯಾತಕ್ಕೆ ಜಯತೀರ್ಥ ಅಂತ ಇಟ್ರು ಅಂದರೆ ಆಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿ 37 ಗ್ರಂಥಗಳಲ್ಲಿ 18ಗೆ ಇವರು ಟೀಕಾ ಗ್ರಂಥವನ್ನು ಮಾಡುತ್ತಾರೆ ಅಂತ ಅಪರೋಕ್ಷ ಜ್ಞಾನದಿಂದ ತಿಳಿದು ಜಯತೀರ್ಥ ಎಂಬ ನಾಮವನ್ನು ಮಾಡಿದರು. ಜಯ ಮಹಾಭಾರತದಲ್ಲಿ 18 ಪರ್ವಗಳು, ಅದು ಜಯವನ್ನು ಕುರಿತು ಹೇಳುತ್ತೆ. ಭಗವದ್ಗೀತೆ 18 ಅಧ್ಯಾಯಗಳು, ಭಗವದ್ಗೀತೆ ಅದು 18 ಅಧ್ಯಾಯ, ಅದನ್ನು ಓದಿದರೆ ಜಯ ಅಂತ ಹೇಳಿ ಇಲ್ಲಿ ವ್ಯಾಸರಾಜರು ಕೂಡ ಜಯವನ್ನು ನೀಡುವಂತಹ ಗ್ರಂಥ ಇದು ಅಂತ ಹೇಳಿ ವ್ಯಾಸರಾಜರು ಮಾಡಿಕೊಟ್ಟ ಒಂದು ಗ್ರಂಥ. ಇನ್ನೊಂದು ಗ್ರಂಥ ಅಂತ ಕೇಳಿದರೆ ಕೃಷ್ಣ ಪಾರಿಜಾತ ಅಂತ ಒಂದು ಗ್ರಂಥ. ನಾವು ತುಂಬ ತಪ್ಪಿಲ್ಲ, 2-3 ಗ್ರಂಥಗಳು ಮಾತ್ರ ಹೇಳಿ ಅವನ ಕೃತಿಗಳನ್ನು ನೋಡೋಣ ಅಂತ. ಕೃಷ್ಣ ಪಾರಿಜಾತ ಅಂತ ಒಂದು ಗ್ರಂಥ, ಇದು ಹರಿವಂಶರ ವಿಶೇಷವಾಗಿ ಬಂದಿದೆ ಈ ಘಟನೆ. ಕೃಷ್ಣ ನಾರದರು ಭೂಲೋಕಕ್ಕೆ ಬಂದು ಪಾರಿಜಾತ ಪುಷ್ಪವನ್ನು ಕೊಡ್ತಾರೆ. ಆ ಪಾರಿಜಾತ ಪುಷ್ಪವನ್ನು ಕೊಟ್ಟ ಆ ಪಾರಿಜಾತ ಪುಷ್ಪವನಿಗೆ ರುಕ್ಮಿಣಿ ದೇವಿ ಹೇಳಿಕೊಟ್ರು. ಈ ರುಕ್ಮಿಣಿ ದೇವಿಗೆ ಆ ಪುಷ್ಪವನ್ನು ಕೊಟ್ಟಾಗ ಏನಾಗಿತ್ತು? ಸತ್ಯಭಾಮಾವಿಗೆ ಹೊಟ್ಟೆ ಹೆಚ್ಚಾಗಿತ್ತು. ನಾವು ನೋಡ್ರಿ, ನಾವು ಸಿನಿಮಾವಿ ನೋಡಿದ್ದು 2 ಜಗಳ
ಭಾಮ ರುಕ್ಮಿಣಿ ಇದ್ರೆ ಜಗಳ ಅಂತ. ಎರಡು ಬಂಧುಗಳು ಲಕ್ಷ್ಮಿಯ ರೂಪವೇ, ಭಗವಂತನ ರೂಪದಲ್ಲಿ ಭೇದ ಇಲ್ಲ ಹೆಂಗೋ ಅದೇ ತರ ಲಕ್ಷ್ಮಿಯ ರೂಪಗಳಲ್ಲಿ ಭೇದ ಇಲ್ಲ. ಲಕ್ಷ್ಮಿಯ ಶ್ರೀರೂಪ ಇಲ್ಲಿ ರುಕ್ಮಿಣಿಯಾದರೆ ಲಕ್ಷ್ಮಿಯ ಭೂರೂಪ ಸತ್ಯಭಾಮಾದೇವಿಯಾಗಿ ಅವತಾರವನ್ನು ಮಾಡಿದ್ದಾರೆ. ದುರ್ಗಾದೇವಿ ಮೊದಲೇ ಹುಟ್ಟಿಬಿಟ್ಲು. ಲಕ್ಷ್ಮಿಯ ಶ್ರೀ ಭೂ ದುರ್ಗಾ 3 ರೂಪ ಅವತಾರವಾಗಿದೆ ಅಂದ್ರೆ ಅದು ಕೃಷ್ಣ ಅವತಾರ. ಎಷ್ಟು ವಿಶೇಷ ನೋಡಿ. ಆಗ ಇದು ಶ್ರೀರೂಪವಾದ ರುಕ್ಮಿಣಿ ದೇವರಿಗೆ ಆ ಪಾರಿಜಾತವನ್ನು ಕೊಟ್ಟರು. ಆಗ ಸತ್ಯಭಾಮ ಬಂದು ಕೇಳಿದಾಗ ನನಗೆ ಪುಷ್ಪ ಏನಮ್ಮ, ವೃಕ್ಷವೇ ಕೊಡ್ತಾನೆ ಅಂತ ಹೇಳಿ ರುಕ್ಮಿಣಿ ಸತ್ಯಭಾಮಾದೇವಿಯನ್ನ ಕರೆದುಕೊಂಡು ಹೋಗಿ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿರುವಂತಹ ಪಾರಿಜಾತ ವೃಕ್ಷವನ್ನ ಕೃಷ್ಣ ತಕೊಂಡು ಬಂದು ಭೂಲೋಕದಲ್ಲಿ ಬಂದು ಸೇರಿಸಿದ ಅಂತ ಈ ಕಥೆಯನ್ನು ನಾವು ಕೇಳ್ತೇವೆ. ಇದು ಕೃಷ್ಣ ಪಾರಿಜಾತ ಎಂದು ವಿಷಯವಾಗಿ ವ್ಯಾಸರಾಜರು ಮಾಡಿಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡ. 2 ಪದ್ಯ ಮಾತ್ರ ಹೇಳ್ತಾನೆ. ಯತುಕುಲೇಶನೇ ಸ್ವಾಮಿ ಪದುಮನಾಭನೆ ಮೊದತಿ ನೆನೆಯುತ್ತ ಕೃಷ್ಣನವ ಮದವ ಪೇಳ್ವನು ಅಂತ ಆರಂಭಿಸ್ತಾನೆ ಈ ಒಂದು ನುಡಿಯನ್ನ. ಈ ಒಂದು ಪಾರಾಯಣ ಮಾಡಿದರೆ ಏನು ಅಂದ್ರೆ ಐಶ್ವರ್ಯ ಪ್ರಾಪ್ತಿ ಅಂತ ವ್ಯಾಸರಾಜರು ಹೇಳ್ತಾರೆ. ಈ ಒಂದು ಪಾರಾಯಣ ಕೃಷ್ಣ ಪಾರಿಜಾತ ಪಾರಾಯಣವನ್ನು ಮಾಡಿದರೆ ಐಶ್ವರ್ಯ ಪ್ರಾಪ್ತಿ, ದಾರಿದ್ರ್ಯ ಪರಿಹಾರ ಅಂತ. ಅದರಲ್ಲಿ ಈ ಕಲಹ, ಭಗವಂತ ಆಡಿದ ಕಲಹ ನಾಟಕವನ್ನು ಇಲ್ಲಿ ವ್ಯಾಸರಾಜರು ಹೇಳ್ತಾರೆ. ಕೃಷ್ಣರಾಯಗೆ ಹೀ ಕೊಟ್ಟ ನಾರದ ನಾರಿ ರುಕ್ಮಿಣಿ ಹೀಗೆ ಬಾರ ಎಣುತ್ತಲಿ ಆಗ ತುರುಬಿಗೆ ಪಾರಿಜಾತ ಮುಡಿಸಿದ ಯೋಗಿ ನಾರದ ಹೋಗಿ ಸತ್ಯಭಾಮಗೆ ಬೇಗ ಸುದ್ದಿಯ ಅಲ್ಲಿ ಹೋಗಿ ಕೇಳಿದ ಕ್ಷಣ ಭಾಮೆ ಕೇಳಿ ಮನದಲ್ಲಿ ತಾಳಲಾರದೆ ಮಣದಿ ಘೋರ ತಾಪವ ಕೈಲಿ ಕಂಕಣವ ವಂಕಿ ತೋಡಬಾಪುರಿ ನೀಲಿ ತುಂಗುರ ಕಾಲೆ ಹೆಜ್ಜೆ ಒಗದಳು ಅಂತ. ನಾರದರು ಬಂದು ಅಲ್ಲಿ ಕೊಟ್ಟಾಗ ನಾರಿ ರುಕ್ಮಣಿ ಹೀಗೆ ಬಾರ ಎನ್ನುತ್ತಲಿ ಹಾಗೆ ತುರುಬಿಗೆ ಪಾರಿಜಾತ ಮುಡಿಸಿದ. ಅವನೇ ಮುಡಿಸಿದಂತೆ ಅಲ್ಲಿ ರುಕ್ಮಿಣಿ ದೇವಿಗೆ ಪಾರಿಜಾತವನ್ನು ಮುಡಿಸಿದಾಗ ಯೋಗಿ ನಾರದ ಹೋಗಿ ಸತ್ಯಭಾಮೆಗೆ ಹೇಳಿದಾಕ್ಷಣ ಭಾಮೆ ಏನಾಗಿತ್ತು ಅಲ್ಲಿ ಹೋಗಿ ಹೇಳಿದ. ಅಲ್ಲಿ ಸತ್ಯಭಾಮ ಹೇಳಿದಪ್ಪ, ಅಮ್ಮ ನೋಡಮ್ಮ, ನಾವು ಅಲ್ಲಿ ಸ್ವರ್ಗಲೋಕದಿಂದ ಬಂದೆ, ಅಷ್ಟು ಸುಂದರವಾದ ಒಳ್ಳೆ ಗಂಧ ಇರುವಂತಹ ಆ ಪಾರಿಜಾತ ಹೂವನ್ನು ಕೊಟ್ಟೆ. ಅದು ಕೃಷ್ಣ ತನಗೆ ತುಂಬಾ ಪ್ರೀತಿಯವಾದ ರುಕ್ಮಿಣಿ ಕೊಟ್ಟು ಬಿಟ್ರು. ಇದೇ ವಿಷಯನ ಅಲ್ಲಿ ಸತ್ಯಭಾಮೆಯಲ್ಲಿ ಮುಡಿಸಿದ. ಹೇಳಿದಾಗ ಏನಾಗಿತ್ತಲ್ಲಿ, ಕೇಳಿದಾಕ್ಷಣ ಭಾಮೆ ಕೇಳಿ ಮನದಲ್ಲಿ ತಾಳಲಾರದೆ ಮನದಿ ಘೋರ ತಾಪವನ್ನು ಆಗಿತ್ತು. ಎಲ್ಲ ನಾಟಕನೇ ಅಂತ ಹೇಳಿ ಹೇಳ್ತಾರೆ. ಆಗ ಮುಂದೆ ಏನ್ ಮಾಡಿದ ಕೃಷ್ಣ, ನೇರಾಗಿ ಸತ್ಯಭಾಮೆಯಲ್ಲಿ ಒಂದು ಹೇಳಿದಂತೆ. ಏನು ಮಾತು ಹೇಳಿದ, ಒಂದು ಹೂವಿಗೆ ನೀನು ಇಂದು ಮುನಿದರೆ, ಒಂದು ಹೂ ಕೊಟ್ಟ ಅವಳಿಗೆ, ಅದು ದೊಡ್ಡದ, ಇದೆಲ್ಲ ದೊಡ್ಡದಲ್ಲ. ನೀನೇ ಏನ್ ಮಾಡ್ತಾನೆ, ಇಂದ್ರಲೋಕದ ಹೂವು ತಂದು ಕೊಡುವನು ಅಂತ ಕೃಷ್ಣ. ಇಂದ್ರಲೋಕಕ್ಕೆ ಹೋಗಿ ನಿನಗೆ ಹೂವಲ್ಲ ಏನು ತಂದು ಕೊಡ್ತಾನೆ. ಅಂದ ಮಾತಿಗೆ ಆನಂದದಿಂದಲೇ ಬಂದು ಭಾಮೆ ಕೃಷ್ಣನ ಮುಂದೆ ಕುಣಿದಳು ಅಂತ ಹೇಳಿದ್ರೆ, ನೀನು ಹೂ ಕೊಡೋದಲ್ಲ ವೃಕ್ಷವೇ ತಗೊಂಡು ಕೊಡ್ತೇನೆ ಅಂತ ಹೇಳಿ ಕರ್ಕೊಂಡು ಹೋಗಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗಿದ್ದ ಕೃಷ್ಣ ಅಂತ ಹೇಳಿ ಈ ಒಂದು ಗ್ರಂಥವನ್ನ ವ್ಯಾಸರಾಜರು ಪೂರ್ತಿ ಮಾಡ್ತಾರೆ. ಈ ಗ್ರಂಥ ಪಾರಾಯಣ ಮಾಡಿದರೆ ನೋಡಿ, ಪಾರಿಜಾತದ ಪದವ ಕೇಳಿದರೆ ಸಾಕು, ಕೇಳಿದವರಿಗೆ ಘೋರ ಪಾಪವ ಶ್ರೀಕೃಷ್ಣ ದೂರ ಮಾಡುವ. ಪಾಪಗಳು ಪರಿಹಾರ ಆಗಬೇಕು. ನಮಗೆ ಬರುವಂತಹ ವ್ಯಾಧಿಗಳು, ಮನಸ್ಸಲ್ಲಿ ಬರುವಂತಹ ನೋವುಗಳು, ದಾರಿದ್ರ್ಯ ಎಲ್ಲ ತಕ್ಕ ಪಾಪ ಏನು ಕಾರಣ, ನಾ ಮಾಡಿದ ಕರ್ಮ ಫಲವಂತವಾದರೆ ನೀ ಮಾಡುವುದೇನೋ ದೇವಾ. ಎಲ್ಲ ಪಾಪಗಳಿಂದಲೇ ಕಷ್ಟಗಳು ಪಡ್ತಾ ಇದ್ದೇವೆ. ಘೋರ ಪಾಪವ ಶ್ರೀಕೃಷ್ಣ ದೂರ ಮಾಡುವ ಅಂತ ಹೇಳ್ತಾರೆ. ಯತಿಕುಲೇಶನ ಸ್ವಾಮಿ ಪದುಮನಾಭನೆ ಮುದದಿ ನೆನೆಯುತ್ತ ಕೃಷ್ಣನ ಪದವ ಪೇಳುವನು ಅಂತ ಕೃಷ್ಣ ಭಕ್ತರಾದ ವ್ಯಾಸರಾಜ ಮಾಡಿಕೊಟ್ಟ ಇನ್ನೊಂದು ಗ್ರಂಥ ಕೃಷ್ಣ ಪಾರಿಜಾತ ಅಂತ 2ನೇ ಗ್ರಂಥ. 3ನೇದಾಗಿ ಇನ್ನೊಂದು ಗ್ರಂಥ ಸಣ್ಣದಾಗಿ ನೋಡೋಣ ಅಂತ, ಅದು ನಾರಾಯಣ ವರ್ಮ ಅಂತ ಭಾಗವತದಲ್ಲಿ ವಿಶೇಷವಾಗಿ ಬರ್ತಾ ಇದೆ. ನಾರಾಯಣ ವರ್ಮ, ಈ ನಾರಾಯಣ ವರ್ಮವನ್ನು ಪಾರಾಯಣ ಮಾಡಿದರೆ ಎಲ್ಲ ರೀತಿಯಲ್ಲಿ ಭಗವಂತನ ಮನೆ ರಕ್ಷಣೆಯನ್ನು ಮಾಡುತ್ತಾನೆ ಎಂಬ ವಿಷಯವನ್ನು ಕೇಳುತ್ತೇವೆ. ಎಲ್ಲ ರೀತಿಯಲ್ಲಿ ಇದು ವ್ಯಾಸರಾಜರು ಆ ಸಂಸ್ಕೃತದಲ್ಲಿ ಇರುವಂತಹ ಶ್ಲೋಕಗಳನ್ನು ತೆಗೆದು ಕನ್ನಡದಲ್ಲಿ ಅಷ್ಟು ಸುಲಭವಾಗಿ ಕೊಟ್ಟಿದ್ದಾರೆ. ಮೊದಲಲ್ಲಿ ಎಲ್ಲೆಲ್ಲೆಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ನಮಗೆ ಭಗವಂತ ಹೆಂಗೆ ರಕ್ಷಣೆ ಮಾಡಬೇಕು ಆ ವಿಷಯವನ್ನು ಹೇಳ್ತಾರೆ. ಜಲದಲ್ಲಿ ಮತ್ಸ್ಯಾವತಾರನಾಗಿ, ಸ್ಥಳದಲ್ಲಿ ವಾಮನನಾಗಿ, ಜಲದಲ್ಲಿ ಮತ್ಸ್ಯಾವತಾರ ಮತ್ಸ್ಯರೂಪದಿಂದ, ಸ್ಥಳದಲ್ಲಿ ವಾಮನನಾಗಿ ರಕ್ಷಿಸೋ ನಿನ್ನ ಭಕ್ತರಣ, ನನ್ನ ರಕ್ಷಿಸಪ್ಪ, ನಿನ್ನ ಭಕ್ತರನ್ನೆಲ್ಲ ರಕ್ಷಿಸೋ ಹೇಳ್ತಾರೆ. ಆಕಾಶದಕ್ಕೆ ಕಾಲಿಟ್ಟ ಹತ್ತಿದವ ಯಾರು, ಆಕಾಶದಲ್ಲಿ ತ್ರಿವಿಕ್ರಮನಾಗಿ ರಕ್ಷಿಸೋ. ಭಯಗಳಲ್ಲಿ ಭಯ ಪರಿಹಾರ ಆಗಬೇಕು ಅಂದ್ರೆ ಭಯಕೃತ್ ಭಯನಾಶನ, ಲಕ್ಷ್ಮೀ ನರಸಿಂಹರ ಸನ್ನಿಧಾನ,
ಭಯಕೃತ್ ಭಯನಾಶನಃ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಬದ್ಧಂ ಮೃತ್ಯುಂ ನಮಾಮ್ಯಹಂ. ಎಲ್ಲ ಶತ್ರುಗಳಿಗೆ ಮೃತ್ಯುವನ್ನು ಕೊಡುವವ, ಭಯಗಳಿಗೆ ಮೃತ್ಯು, ಭಯ ಪರಿಹಾರ ಮಾಡುವವ ನರಸಿಂಹ. ಭಯಗಳಲ್ಲಿ ನರಸಿಂಹನಾಗಿ, ಮಾರ್ಗದಲ್ಲಿ ದಾರಿಯಲ್ಲಿ ವರಾಹನಾಗಿ ರಕ್ಷಿಸೋ ನಿನ್ನ ಭಕ್ತರನ್ನು. ಪರ್ವದಲ್ಲಿ ಪರಶುರಾಮನಾಗಿ ರಕ್ಷಿಸೋ, ವನವಾಸ ಮಾಡಿದವ ರಾಮಚಂದ್ರನಾಗಿ ರಕ್ಷಿಸೋ. ಎಲ್ಲೆಲ್ಲೆಲ್ಲಿ ಯಾವ ರೂಪದಲ್ಲಿ ರಕ್ಷಣೆ ಮಾಡಬೇಕು ಪ್ರಾರ್ಥನೆಯನ್ನು ಮಾಡ್ತಾರೆ. ಎರಡನೇದಾಗಿ ಹೇಳ್ತಾರೆ, ಬೇರೆ ಬೇರೆ ಸಿಚುವೇಶನ್, ನಮಗೇನು ಆಗತ್ತೆ, ಆನಂದ ಇರುತ್ತೆ, ಕಷ್ಟ ಬರುತ್ತೆ, ಬೇರೆ ಬೇರೆ ಸಮಯ ಬಂದಾಗ ಹೇಗೆ ರಕ್ಷಣೆ ಮಾಡಬೇಕು ಭಗವಂತ, ಅದನ್ನು ಲಿಸ್ಟ್ ಮಾಡಿಕೊಡ್ತಾರೆ ವ್ಯಾಸರಾಜರು. ಕರ್ಮಬಂಧಗಳ ಕಳೆದು ರಕ್ಷಿಸೋ. ಕರ್ಮಬಂಧನ ಸಂಸಾರ ಬಂದರೆ ಬಿದ್ದಿದ್ದಾನಪ್ಪ, ರಕ್ಷಣೆ ಮಾಡಲಿಕ್ಕೆ ಆಳಿಲ್ಲವೋ ಅಂತ ಕೇಳಿದ್ದಾರೆ. ಕರ್ಮಬಂಧನಗಳ ಕಳೆದು ರಕ್ಷಿಸೋ ನಮ್ಮ ಕಪಿಲ ಮೂರ್ತಿ. ಹೇಳ್ತಾರೆ, ದುರ್ಮಾರ್ಗದಲ್ಲಿ ಹಯಗ್ರೀವನಾಗಿ, ನೋಡಿ ದಾರಿ ತಪ್ಪಿ ಹೋದಾಗ ಹಯಗ್ರೀವನಾಗಿ ಸದ್ಬುದ್ಧಿಯನ್ನು ಧಿಯೋಯೋಣಗ ಪ್ರಚೋದಯ, ಸದ್ಬುದ್ಧಿಯನ್ನು ಕೊಟ್ಟು ರಕ್ಷಿಸೋ. ನರಕಗಳಿಂದ, ನೋಡಿ ನರಕಕ್ಕೆ ಬಿಡುವಂತಹ ಒಂದು ಪರಿಸ್ಥಿತಿ ನನಗಾದರೆ ನರಕಗಳಿಂದ ಕೂರ್ಮನಾಗಿ ರಕ್ಷಿಸೋ. ಆಪತ್ತು ಬಂದಾಗ ಧನ್ವಂತರಿಯಾಗಿ ಕಲಿಯುಗ ಕಲ್ಮಶ ರಕ್ಷಿಸೋ ನಮ್ಮ ಕಲ್ಕಿ ಮೂರ್ತಿ ಅಂತ ಬೇರೆ ಬೇರೆ ಕಾಲಗಳಲ್ಲಿ ನಮ್ಮ ಸಮಯದಲ್ಲಿ ಹೆಂಗೆ ಬೇಡಬೇಕು ಹೇಳ್ತಾರೆ. ಮತ್ತು ಮುಂದೆ ಹೇಳ್ತಾರೆ, ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಜಾಗಗಳಿದ್ರು, ಬೇರೆ ಬೇರೆ ಸಿಚುವೇಶನ್ ಹೇಳಿದ್ರು. ಈಗ ಬೇರೆ ಬೇರೆ ಕಾಲಗಳಲ್ಲಿ ಹೇಳ್ತಾರೆ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಪ್ರಾತಃ ಕಾಲದಲ್ಲಿ ಕೇಶವ ನಮ್ಮನ್ನು ರಕ್ಷಿಸೋ. ಬೆಳಿಗ್ಗೆ ಎದ್ದಾಗ ಕೇಶವನಾಮವನ್ನು ಹೇಳಬೇಕು ಅಂತ ಅದಕ್ಕೆ ಕನಕದಾಸರು ಮಾಡಿಕೊಟ್ಟ ಕೇಶವನಾಮ ಪ್ರಸಿದ್ಧಿ. ಸಂಧ್ಯಾಕಾಲದಲ್ಲಿ ಗೋವಿಂದನಾಗಿ, ಅಪರಾಹ್ನ ಕಾಲದಲ್ಲಿ ರಕ್ಷಿಸೋ ನಮ್ಮ ನಾರಾಯಣನಾಗಿ, ಮಧ್ಯಾಹ್ನ ಕಾಲದಲ್ಲಿ ವಿಷ್ಣು ನಮ್ಮ ರಕ್ಷಿಸೋ ಸಂಗಮದಲ್ಲಿ ಗೋವಿಂದನಾಗಿ, ಸಾಯಂಕಾಲದಲ್ಲಿ ರಕ್ಷಿಸೋ ನಮ್ಮ ಶ್ರೀಧರನಾಗಿ. ಎಷ್ಟು ಚೆನ್ನಾಗಿದೆ ನೋಡಿ. ಸಣ್ಣ ಪುಟ್ಟ ಮಕ್ಕಳಿಗೆ ಹೇಳಿ ಕೊಟ್ಟು ಬಿಟ್ರೆ ಬಾಯ್ಪಾಠ ಮಾಡಿಬಿಡ್ತಾರೆ. ನಾವು ಏನೇನೋ ಹೇಳಕ್ಕೆ ಪ್ರಯತ್ನ ಪಡ್ತೇವೆ, ಹೇಳಿದರೆ ಅವರಿಗೆ ದೀರ್ಘವಾಗಿ ಭಗವಂತ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ನಿಶಾಕಾಲದಲ್ಲಿ ಪದ್ಮನಾಭನಾಗಿ, ಅಪರಾತ್ರಿ ಕಾಲದಲ್ಲಿ ರಕ್ಷಿಸೋ ನಮ್ಮ ವಿಶ್ವಮೂರ್ತಿ. ಉಷತ್ಕಾಲದಲ್ಲಿ ಜನಾರ್ದನನಾಗಿ, ಜನಾರ್ದನ ರೂಪಿ ಸನ್ನಿಧಾನ ಇರುವಂತಹ ನಮ್ಮ ಮಧ್ವಾಶ್ರಮದಲ್ಲಿ ಉಷತ್ಕಾಲದಲ್ಲಿ ಜನಾರ್ದನನಾಗಿ ನಮ್ಮ ವಿಶ್ವರೂಪಿ. ಉಷತ್ಕಾಲದಲ್ಲಿ ಜನಾರ್ದನನಾಗಿ ರಕ್ಷಿಸೋ. ಸಕಲ ಕಾಲವು ಸಂತಿಸು ಶ್ರೀಹರಿ ನಮ್ಮ ಚಕ್ರವು ಅಂತ ಹೇಳಿ ವಿಶೇಷವಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇನ್ನು ವಿಶೇಷವಾಗಿ ಅಲ್ಲಿ ಹೇಳ್ತಾರೆ, ವಿಶ್ವರೂಪನಿಗೆ ಭಗವಂತನಿಗೆ ಸುಬಿ ಎನ್ನು ಹಾಡುತ್ತಾ ಈ ಒಂದು ಗ್ರಂಥವನ್ನ ಪೂರ್ತಿ ಮಾಡ್ತಾರೆ ವ್ಯಾಸರಾಜರು. ಫಲಶ್ರುತಿಯಾಗಿ ಹೇಳ್ತಾರೆ, ಶ್ರೀಕೃಷ್ಣ ಮಂತ್ರ ಸಂಪೂರ್ಣಾರಪಿತನ ಸಲಗಿತು. ಈ ಮಂತ್ರ ಮುಕ್ತಿ ಬಯಸುವವರಿಗೆ ಶ್ರೀಕೃಷ್ಣ ಮಂತ್ರ. ಈ ಒಂದು ಮಂತ್ರವನ್ನ ಯಾರು ಹೇಳ್ತಾರೆಯೋ ಭಕ್ತಿಯಿಂದ ಅವರಿಗೆ ಮುಕ್ತಿಯನ್ನೇ ಕೊಡ್ತಾನೆ ಶ್ರೀಕೃಷ್ಣ. ಇದು ಅಂತಹ ದೊಡ್ಡ ಮಂತ್ರ ಇದು ಅಂತ ವ್ಯಾಸರಾಜರು ಮಾಡಿಕೊಟ್ಟೆ. ಮೂರನೇ ದೀರ್ಘ ಕೃತಿ ಅಂತ ಹೇಳಿದರೆ ಅದು ನಾರಾಯಣ ವರ್ಮ ಎಂಬ ಈ ಒಂದು ಗ್ರಂಥ ಅಂತ ನಾವು ನೋಡುತ್ತೇವೆ. ಅಂತೆ ಎಷ್ಟೋ ಕೃತಿಗಳು ಕನ್ನಡದಲ್ಲಿ ಕೊಟ್ಟ ಕೃತಿಗಳ ಮಳೆ ಅಂದರೆ ಸುರಿಮಳೆ ಆಗಿದ್ದಾರೆ. ವಿಶೇಷವಾಗಿ ತಮ್ಮ ಗುರುಗಳ ಮೇಲೆ ಅವರು ಮಾಡಿದ ವಿದ್ಯಾಗುರುಗಳಾದ ಶ್ರೀಪಾದರಾಜರ ಮೇಲೆ ಒಂದು ಎಷ್ಟೋ ಕೃತಿಗಳನ್ನು ಮಾಡಿದ್ದಾರೆ. ನೆನೆದು ಬದುಕಿ ಸುಜನರೆಲ್ಲ ಗಣಗುಣಾಂಬದಿ ಶ್ರೀಪಾದರಾಜರ ಗುಣಗಳ ಸಮೂಹ ಇರುವಂತಹ ಶ್ರೀಪಾದರಾಜರ ನೆನೆದು ಬದುಕಿರೋ ಅಂತ ಅವರು ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ವನಜ ಕ್ಷೇತ್ರ ಕೃಷ್ಣ ಪ್ರಿಯನ ಕನಕವರ್ಣ ತೀರ್ಥರ ಸುತನ ಅಂದ್ರು. ಕನಕವರ್ಣ ತೀರ್ಥರ ಸುತನ ಇದೇನಪ್ಪ? ಕನಕವರ್ಣ ಅಂದ್ರೆ ಸ್ವರ್ಣವರ್ಣ ತೀರ್ಥರು. ಶ್ರೀರಂಗದಲ್ಲಿ ಶ್ರೀಪಾದರಾಜರ ಗುರುಗಳು ಸ್ವರ್ಣವರ್ಣ ತೀರ್ಥರು. ಕನಕವರ್ಣ ತೀರ್ಥರ ಸುತನ ಜನಸಮೂಹ ಸನ್ನುತ ವಣದಿ ಗಂಭೀರ ಶ್ರೀಪಾದರಾಯರ ಎಂದು ಒಳ್ಳೆ ಸುಂದರವಾದ ಒಂದು ಕೃತಿ ಶ್ರೀಪಾದರಾಜರ ಮೇಲೆ ಮಾಡಿದ ಒಂದು ಕೃತಿ. ಇನ್ನೊಂದು ಕೃತಿ ಅಂದರೆ ಎಲ್ಲರಿಗೆ ಪ್ರಸಿದ್ಧವಾದ ಒಂದು ಕೃತಿ, ಮಹಿಮೆ ಸಾಲದೆ ಎಷ್ಟು ಮಹಿಮೆ ಸಾಲದೆ ಅತಿಶಯನ ಉಳುಮೆಯಿಂದ ಮಹಿಮೆಯೊಡಮ್ಮೆ ಶ್ರೀಪಾದರಾಜರ ಒಂದು ಚರಿತ್ರ ನಮಗೆ ಚೆನ್ನಾಗಿ ಸಿಕ್ಕಿದೆ ಇವತ್ತು ಅಂದರೆ ಅದು ವ್ಯಾಸರಾಜರ ಈ ಒಂದು ಕೃತಿ. ಎತ್ತಗ ಶ್ರೀಪಾದರಾಜರು ಅವರು ಸುಖಪ್ರಾರಬ್ಧ ಅಂತ ಕೇಳ್ತೇವೆ. ದುರ್ವಾಂಸ ಸಂಭೂತರು ಸುಖಪ್ರಾರಬ್ಧ. ಸನ್ಯಾಸಿಗಳಿಗೆ ಆಭರಣ ನಿಹಿತ, ಆಭರಣ ಹಾಕಿಬಾರದು. ಅವರುಗಳು ಆಭರಣ, ಅವರು ಅಭ್ಯಂಗ ಸ್ನಾನ, ದೀಪಾವಳಿ, ಆ ನರಕ ಚತುರ್ದಶಿ ಮಾತ್ರ ಸ್ನಾನ ಮಾಡಬೇಕು. ಮತ್ತು ಬೇರೆ ದಿವಸಗಳಲ್ಲಿ ಅದು ನಿಹಿತ ಅಲ್ಲ. ಆದರೆ ಶ್ರೀಪಾದರಾಜರು ಮಾತ್ರ ನಿತ್ಯ ಅಭ್ಯಂಗ ಸ್ನಾನ, ಏಕಾದಶಿ ಇತ್ಯಾದಿಗಳ ಬಿಟ್ಟು ತಿಲಕಬೇಕು. ಆ ಅಭ್ಯಂಗ ಸ್ನಾನವನ್ನು ಮಾಡಿದವರು 64 ಬಗೆ ಪದಾರ್ಥವನ್ನ
ಮೂಲ ಗೋಪಿನಾಥನಿಗೆ ನೈವೇದ್ಯ ಮಾಡಿ ಸ್ವೀಕಾರ ಮಾಡಿದವರು. ವಜ್ರ ಕವಚ ಮೇಲ್ಕುಳ್ಳಾಯಿ, ಇದನ್ನ ವ್ಯಾಸರಾಜರು ಹೇಳ್ತಾರೆ. ಮುತ್ತಿನ ಕವಚ ಮೇಲ್ಕುಳ್ಳಾಯಿ, ರತ್ನ ತತ್ತಿದ ಕರ್ಣ ಕುಂಡಲ, ಕಸ್ತೂರಿ ಕುಂಕುಮ ಶ್ರೀಗಂಧ ಲೇಪನ ವಿಸ್ತಾರದಿಂದ ಮೆರೆದು ಬರೆವ ಶ್ರೀಪಾದರಾಯರ. ಮುತ್ತಿನ ಕವಚ ಮೇಲ್ಕುಳ್ಳಾಯಿ ಹಾಕಿದ್ರು, ಮುತ್ತಿನ ಕವಚದಿಂದ ಅಷ್ಟು ಸುಂದರವಾದ ಆಭರಣಗಳನ್ನ ಸ್ವೀಕಾರ ಮಾಡಿದವರು ನಮ್ಮ ಶ್ರೀಪಾದರಾಜರು ಅಂತ ಹೇಳ್ತಾರೆ. ಅಲ್ಲಿ ಆ ಒಂದು ರಾಜ ಕೇಳುತ್ತೇವೆ, ಕುಲೋತ್ತುಂಗ ರಾಜ ತಿರುಪತಿಯಲ್ಲಿರುವಂತಹ ಎಲ್ಲ ಅರ್ಚಕರನ್ನ ಕೊಂದು ಬಿಟ್ಟ. ಆಗ ಮುಂದೆ ಯಾರು ಪೂಜೆ ಮಾಡ್ತಾರೆ, ಬ್ರಹ್ಮಹತ್ಯೆ ದೋಷ ಬೇರೆ ಬಂದಿದೆ ಅಂತ ಕೇಳಿದಾಗ ಶಂಖತೀರ್ಥವನ್ನು ಪ್ರೋಕ್ಷಣ ಮಾಡಿ ಅವರಿಗೆ ಬ್ರಹ್ಮಹತ್ಯೆ ದೋಷವನ್ನು ಪರಿಹಾರ ಮಾಡಿದವರು ನಮ್ಮ ಗುರುಗಳು ಅಂತ ವ್ಯಾಸರಾಜರು ಹೇಳ್ತಾರೆ. ವಿಪ್ರಗೆ ಹತ್ಯ ದೋಷ ಬರಡು ಚಿಪ್ರ ಸಂಗೋದದಿ ಕಡೆಗೆ ಅಪ್ರಬುದ್ಧರು ದೂಷಿಸೆ ಕೋರನ್ನೇ ಕಪ್ಪು ವಸನ ಸುಪ್ರ ಮಾಡಿದ. ಇದೇನು ಶಂಖತೀರ್ಥ ಪ್ರೋಕ್ಷಣ ಮಾಡಿದರೆ ಬ್ರಹ್ಮಹತ್ಯೆ ದೋಷ ಪರಿಹಾರ ಆಗತ್ಯ? ಇದೇಕೆ ಸಾಧ್ಯ? ಕಪ್ಪು ವಸ್ತ್ರ ಡಾರ್ಕ್ ಇಂಕ್ಲಿ ಮುಕ್ಕಿಡ್ಬೇಕು, ಮುಳುಗಿಸಿ ಒಳ್ಳೆ ವೈಟ್ ಇರುವಂತಹ ವಸ್ತ್ರವನ್ನ ಕಪ್ಪು ಮಾಡಿ ತಗೊಂಡು ಬಂದ್ರಂತೆ. ಕಪ್ಪು ಮಾಡಿ ತಗೊಂಡು ಬಂದರೆ ಅದಕ್ಕೆ ಶಂಖತೀರ್ಥವನ್ನು ಪ್ರೋಕ್ಷಣ ಮಾಡಿದ್ರೆ ಬಿಳಿ ವೈಟ್, ಅಷ್ಟು ಪ್ಯೂರ್ ವೈಟ್ ಆಗಿ ಬಿಡಿಸುತ್ತೆ. ಕಪ್ಪು ವಸ್ತ್ರವನ್ನ ಸುಪ್ರ ಮಾಡಿದ ನಮ್ಮ ಗುರುಗಳು ಅಂತ ಶ್ರೀಪಾದರಾಜರನ್ನ ಕೊಂಡಾಡಿದ್ದಾರೆ. ಹರಿಗೆ ಸಮರ್ಪಿತ ನಾನಾ ಪ್ರಿಯ ಶಾಖಗಳನ್ನು ಭುಂಜಿಸಿ 64 ಬಗೆ ಆ ಒಂದು ಆಹಾರವನ್ನು ಸ್ವೀಕಾರ ಮಾಡಿದವರು ಹರಿಗೆ ಸಮರ್ಪಿಸಿ ಅಂತ ಶ್ರೀಸಕೃಷ್ಣನ ಕರುಣದಿಂದ ಹರಿಗೆ ಹಸಿಗೆ ತೋರಿದ. ಏನು ಹೀಗೆ ಊಟ ಮಾಡ್ತಾರೆ ಶ್ರೀಪಾದರಾಜರು? ಅವರಿಗೆ ನಾಲಿಗೆ ಚಪ್ಪಲ ಇದೆಯೋ ಅಂತ, ವೈರಾಗ್ಯ ಇಲ್ಲ ಅಂತ ಹೇಳಿದಾಗ 64 ಬಗೆ ಊಟವನ್ನು ತೆಗೆದಿಟ್ಟಿರುತ್ತೆ ಶ್ರೀಪಾದರಾಜರು. ಅದನ್ನು ಹೇಳ್ತಾರೆ, ಕರುಣದಿಂದ ಹಸಿಗೆ ತೋರಿಸಿದ. ಹೇಗೆ ಮಾಡಿದ್ರು ಬಿಸಿ ಬಿಸಿಯೇ ಹಾಗೆ ತೆಗೆದು ಹೊರಗಿಟ್ಟಿದ್ದಾರೆ ಅಂತ ಶ್ರೀಪಾದರಾಜರ ಮಹಿಮೆ ಸಾಡದೆ ಅಂತ. ಇನ್ನೊಂದು ಗುರುಗಳ ಮೇಲೆ, ವಾಯುದೇವರ ಮೇಲೆ ಎಷ್ಟೋ ಕೃತಿಗಳನ್ನು ಮಾಡಿದ್ದಾರೆ. ಅದರಲ್ಲಿ ತುಂಬಾ ಪ್ರಸಿದ್ಧವಾದಂದರೆ ಜ್ಞಾನ ನೀನಗುದೋ ಗುರು ಮುಖ್ಯ ಪ್ರಾಣ ನೀನಗುದು ಅಂತ ಒಂದು ಹಾಡು. ಇದು ಮುಖ್ಯವಾಗಿ ಹನುಮಂತನ ಅವತಾರವನ್ನು ಹೇಳುವಂತಹ ಒಂದು ಕೃತಿ, ಚೆನ್ನಾಗಿ ಹೇಳಿದ್ದಾರೆ. ಅದರಲ್ಲಿ ಧೀರ ನೀನಗುದೋ ವಾಯು ಕುಮಾರ ನೀನಗುದೋ ಬೇಡಿದವರಿಗೆ ಮನೋರಥಗಳ ಬಾರಿಗೆ ಕೊಡುವನೆನುದಲಿ ಅಂತ ಸುಂದರವಾಗಿ ವಾಯುದೇವರ ಮುಖ್ಯವಾಗಿ ಹನುಮಂತನ ಮಹಿಮೆಯನ್ನ ಹೇಳಿದ ಒಂದು ಕೃತಿ ಅಂದರೆ ಇದು ಒಂದು ಕೃತಿ. ಇನ್ನೊಂದು ಮಧ್ವರಾಯರ ನಂಬಿರೋ ನಿಮ್ಮ ಮದ್ದ ಬುದ್ಧಿಗಳೆಲ್ಲ ಬಿಡಿರೋ. ಆಚಾರ್ಯರ ಮೇಲೆ ಅಷ್ಟೊಂದು ಭಕ್ತಿ. ನಾವು ಹೇಳಿದೆವು, ಆಚಾರ್ಯರ ಸರ್ವಮೂಲ ಗ್ರಂಥಗಳ ನಾಮವನ್ನು ತೆಗೆದು ಗ್ರಂಥಮಾಲಿಕಾ ಸ್ತೋತ್ರ ಅಂತ ಮಾಡಿದರು. ಇದೇನು ನಾಮವನ್ನು ಹೇಳಿದರೆ ಏನು ಫಲ? ಅವರೇ ಫಲಶ್ರುತಿ ಹೇಳ್ತಾರೆ, ಏತೇಷ ಪಾಠ ಮಾತ್ರೇನ ಮದ್ವೇಷ ಪ್ರಿಯತೆ ಹರಿಹಿ ಅಂತ. ಇದನ್ನ ಈ ನಾಮವನ್ನ ಪಾಠವನ್ನ ಮಾಡಿದ ಮಾತ್ರದಿಂದಲೇ ಏನು ಮಹಾಭಾರತ ತಾತ್ಪರ್ಯ ನಿರ್ಣಯ, ಯಮಕ ಭಾರತ, ದ್ವಾದಶ ಸ್ತೋತ್ರ, ಯತಿ ಪ್ರಣವ ಕಲ್ಪ, ಜಯಂತಿ ನಿರ್ಣಯ, ಆಚಾರ್ಯರ ಸರ್ವಮೂಲ ಗ್ರಂಥಗಳ ಹೆಸರನ್ನು ಹೇಳಿದ್ರೆ ಸಾಕುತ್ತೆ. ಏತೇಷ ಪಾಠ ಮಾತ್ರೇಣ ಮದ್ವೇಷ ಪ್ರಿಯತೆ ಹರಿಹಿ. ನೋಡಿ, ಆಚಾರ್ಯರು ಗ್ರಂಥಗಳ ಹೆಸರು ಹೇಳಿದರೆ ಸಾಕು, ಗ್ರಂಥಗಳನ್ನ ಮುಟ್ಟಿದರೆ ಸಾಕುತ್ತೆ. ನೋಡಿ ಜಯತೀರ್ಥರು ಪೂರ್ವವತಾರದ ಏನಾಗಿದ್ದರು? ಒಂದು ವೃಷಭವಾಗಿದ್ದರು. ಆಚಾರ್ಯರ ಲೈಬ್ರರಿಯನ್ನ ಹೊತ್ತುಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ರು, ಎಲ್ಲ ಇಟ್ಟುಕೊಂಡು ಹೋಗಬೇಕು ಅಂತವರು. ಇನ್ನೊಂದೇನು ಆಯಿತು, ಆ ಮುಂದೆ ಅವತಾರದಲ್ಲಿ ಆಚಾರ್ಯ ಗ್ರಂಥಕ್ಕೆ ಟೀಕಾ ಬರೆಯುವಂತ ಭಾಗಿಯಾಗಿತ್ತು. ಇದೇಗೆ ಸಾಧ್ಯ ಅಂದ್ರೆ, ಗವರ್ಮೆಂಟ್ ಆಫೀಸಲ್ಲಿ ಪ್ಯೂನ್ ಕ್ಲರ್ಕ್ ಇದ್ದಾರೆ, ಆಫೀಸ್ ಫೈಲ್ ಈ ಟೇಬಲ್ ಇಂದ ಆ ಟೇಬಲ್ ತಗೊಂಡು ಇಡೋದು, ಆ ಟೇಬಲ್ ಇಟ್ಟುಕೊಂಡು ಇಡೋದು. ಇಂಥ ಕೆಲಸ ಮಾಡುವವರಿಗೆ ಗ್ರಾಜುಯಿಟಿ ಪೆನ್ಷನ್ ಎಲ್ಲ ಹೋದ್ರೆ ಅವ್ರ ಮಹನೀಯ ಕೆಲಸ ಇಟ್ಟು ಕೊಡ್ತಾರೆ. ಅಂದ್ರೆ ಆಚಾರ್ಯ ಗ್ರಂಥಗಳನ್ನ ಮುಟ್ಟಿದ್ದಾರೆ ನೋಡ್ರಿ, ಅಷ್ಟು ಪುಣ್ಯ ಅದಲ್ಲ, ಮುಕ್ತಿಯನ್ನೇ ಕೊಡುವವರು ಭಗವಂತ ಅಂತ ಆಚಾರ್ಯರ ಗ್ರಂಥ ಮಹಿಮೆಯನ್ನ ತೋರಿಸಿಕೊಟ್ಟವರು ನಮ್ಮ ವ್ಯಾಸರಾಜರು. ಏತೇಷಾಂ ಪಾಠ ಮಾತ್ರೇನ ಮದ್ವೇಷ ಪ್ರಿಯತೆ ಹರಿಹಿ ಮಧ್ವರಾಯರ ನಂಬಿರೋ ನಿಮ್ಮ ಮಂದ ಬುದ್ಧಿಗಳನ್ನೆಲ್ಲ ಬಿಡಿರೋ. ಮಂದ ಬುದ್ಧಿ ಪರಿಹಾರ ಆಗಬೇಕು ಅಂದ್ರೆ ಆಚಾರ್ಯರು ನಡೆದುಕೊಂಡ್ರೆ ಸಾಕು. ಅಬ್ರಹ್ಮಂ ಬಂಗರಗಿತಂ ಅಜಡಂಬಿ ಬಳಂ ಸದಾ ಆನಂದ ತೀರ್ಥ ಮಧುರಂ ಭಜೆ ತಾಪತ್ರಯಾಪಕಂ. ತಾಪತ್ರಯನ್ನು ಪರಿಹಾರ ಮಾಡುತ್ತಾರೆ. ಬೌದ್ಧ ಮೊದಲಾದ ಮಂದ ಬುದ್ಧಿಗಳ ನೋಡಿ ಪರಿಶುದ್ಧ ಮಾರ್ಗವ ನಂಬಿ ಬುದ್ಧತೆಯ ತೋರಿಕೊಡುವ. ಅವರ ಆಚಾರ್ಯರಿಗೆ ಹಿಂದೆ 21 ಭಾಷೆ ಇಡುತ್ತೆ. 21 ಭಾಷೆಗಳ ಬೇರನ್ನು ತರಿದು ಶ್ರೀಕರಾರ್ಚಿತನೊಡನೆ ಶಾಸ್ತ್ರ ರಚಿಸಿ ಲೋಕತ್ರಯದೊಳು ಸುರರುವಾಳಿಸುವಂತೆ ಆ ಕಮಲನಾಭಯತಿ ನಿಖರ ಕೊರೆದ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಶ್ರೀ ಮಧ್ವನಾಮ. ಬೌದ್ಧ ಮತ ಮೊದಲಾದ ಮಂದ ಬುದ್ಧಿಗಳ ನೋಡಿ ಇಂದು ಮಂದ ಬುದ್ಧಿ ಇರುವಂತಹ ಮತಗಳು ಅದು ಸರಿಯಲ್ಲ ಹೇಳಿ ಸರಿಯಾದ ಮತವನ್ನು ನಮಗೆ ಕೊಟ್ಟವರು, ಮಾರ್ಗದರ್ಶನವನ್ನು ಕೊಟ್ಟವರು ಆಚಾರ್ಯರು ಅಂತ ಹೇಳ್ತಾರೆ. ಎಷ್ಟೋ ಕೃತಿಗಳ ಕೃಷ್ಣನ ಮೇಲೆ ಅವರು ಮಾಡಿದ ಕೃತಿಗಳೆಲ್ಲ ಗೊತ್ತು ನಮಗಿಲ್ಲ. ಇದ್ದರೂ ಒಂದೆರಡನ್ನ ಅವರ ಕೃತಿಗಳನ್ನ ನೆನಪಿಟ್ಟು ಕೊಟ್ಟರು ಹೋದ ಸಾಕು. ಕೃಷ್ಣನ ಭಕ್ತಿ, ಕೃಷ್ಣನ ಮೂಲ ಗೋಪಾಲ ಕೃಷ್ಣನ ಮುಟ್ಟಿ ಪೂಜೆ ಮಾಡುವವರು ಅವರು.
ಅಂತ ವ್ಯಾಸರಾಜರು ಕೃಷ್ಣ ಭಕ್ತಿಯನ್ನ ಅಲ್ಲಿ ತನ್ನ ಕೃತಿಗಳನ್ನು ತೋರಿಸಿಕೊಂಡಿದ್ದಾರೆ. ಏನು ಮಾಡಬೇಕು ಕೃಷ್ಣ ಭಕ್ತಿಗೆ? ಏನು ಬೇಡ, ಕೃಷ್ಣನ ನಾಮ ಹೇಳಿಬಿಡಿ. ಎಷ್ಟು ಸಾರಿ? 1 ಕೋಟಿ ಹೇಳಬೇಕಾ? 1 ಲಕ್ಷ ಹೇಳಬೇಕಾ? ಹೇಳವ 3 ಬಾರಿ ಹೇಳಿದ್ರು. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಬಾರ ಹೊಡೆಯುವನೋ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. 3 ಬಾರಿ ಹೇಳಿದ್ರೆ ಆಯ್ತಾ ಸ್ವಾಮಿ? ಜ್ಞಾನ ಹೆಂಗ ಬರುತ್ತೆ? ಸಕಲ ವೇದಗಳ ಸಾರ ಅಂದರು. ಸಕಲ ವೇದ ಶಾಸ್ತ್ರ ಪಡಿಸಿ ಸಾರವನ್ನು ತಿಳಿದರೇನು, ಮಕರ ಕುಂಡಲಧರನ ನಾಮಕ್ಕೆ ಸರಿಯಿಲ್ಲವೋ. ಯಾತಕ್ಕೆ? ಆಲೋಚ್ಯ ಸರ್ವಶಾಸ್ತ್ರಾನಿ ವಿಚಾರಿತ ಪುನಃ ಇದಮೇಕಂ ಸುನಿಷ್ಪನ್ನಂ ತೆಯ್ಯೋ ನಾರಾಯಣ ಸದಾ ಅಂತ ವೇದವ್ಯಾಸರು ಹೇಳಿದ್ದಾರೆ. ಎಲ್ಲ ಶಾಸ್ತ್ರವನ್ನ ಆಲೋಚನೆ ಮಾಡಿ ಮಾಡಿ ಹೇಳ್ತಾನೆ. ಎಲ್ಲ ಶಾಸ್ತ್ರದಲ್ಲಿ ವೇದಗಳಲ್ಲಿ ಏನು ತುಂಬಿಕೊಂಡಿದೆ? ನಾರಾಯಣನೇ ತುಂಬಿಕೊಂಡಿದ್ದಾನೆ. ಆಗ ಎಲ್ಲ ವೇದಶಾಸ್ತ್ರಗಳನ್ನು ಓದಿ ಪಡಿಸಿ ಸಾರವನ್ನು ತಿಳಿದರೇನು ಒಂದು ಪ್ರಯೋಜನ ಇಲ್ಲ. ಏನು ತಿಳಿದುಕೊಂಡಿದ್ರಿ? ಒಂದು ತಿಳಿದಿದ್ದರೆ ಎಲ್ಲ ತಿಳಿದಂತೆ. ಮಕರ ಕುಂಡಲನ ನಾಮಕ್ಕೆ ಸರಿ ಇಲ್ಲವೋ, ಭಗವಂತನ ನಾಮಗೆ ಎಣೆ ಇಲ್ಲ ಅಂತ ಹೇಳ್ತಾ, ಜನ್ಮವೇತ್ತಿ ಮಧ್ವ ಮತವ ಅನುಸರಿಸಿ ನಡೆಯಿರೋ, ಸುಮಾನದಿ ಶ್ರೀಕೃಷ್ಣ ತನ್ನ ಲೋಕ ಕೊಡುವನೋ. ನಮಗೆ ಪಕ್ಕದಲ್ಲಿ ಅಡಿ ಊಟ ಆಗಬೇಕು, ಮಧ್ವಾಶ್ರಮ ಗೊತ್ತಾಗುತ್ತಾ ಇದೆ ಅಂದ್ರೆ ಜಾಗ ಹಿಡಿದು ಕೊಟ್ಟರೆ ಯಾರೋ ಬಂದು ಕೂತ್ಕೊಂಡ್ರೆ ಸ್ಥಳ ಕೊಡೋದಿಲ್ಲ. ಇನ್ನು ನಮ್ಮನವ್ರು ಬರ್ತಾರ್ರಿ, ನಮ್ಮ ಮಕ್ಕಳು ಬರ್ತಾರೆ, ಇದು ನಮ್ಮ ಜಾಗವೇ ಇಲ್ಲ. ಬಂದದಲ್ಲಿ ಏನೋ ಊಟಕ್ಕೆ ಕುಳಿತಾಗ ನಮ್ಮ ಪಕ್ಕದಲ್ಲಿ ಸಲಾ ಹಾಕಿ ಕೆಟ್ಟರೆ ಪಕ್ಕದಲ್ಲಿ ಜಾಗ ಕೊಡುವವರಿಲ್ಲ. ನಾವು ತನ್ನ ಮನೆಯನ್ನೇ ಕೊಡ್ತಾನಪ್ಪ ಕೃಷ್ಣ, ತನ್ನ ಲೋಕವಾದ ವೈಕುಂಠವನ್ನೇ ಕೊಡ್ತಾನೆ. ಯಾತಕ್ಕೆ? ಕೃಷ್ಣ ಅಂತ ಅವ್ರ ಮಾತು ಹೇಳಿದರೆ ನೋಡಿ, ನಾನು ಲಕ್ಷ್ಮೀಪತಿ ರಾಜ, ಲಕ್ಷ್ಮೀಪತಿ ರಾಜ ಅಂತ ಹೇಳ್ತಾನೆ, ಮನ ಬಡಿದಿರೋರಾಗ ಗೋವಿಂದ ಅಂತ ಹೇಳ್ತೀವಿ. ನಾಮವನ್ನೇ ಹೇಳಿದರೆ ತನ್ನ ಮನೆಯನ್ನೇ ಬರೆದಿಡ್ತಾನಲ್ಲ ಭಗವಂತ, ಎಷ್ಟು ಕರುಣಾಳು ಅಂತ ಕೃಷ್ಣನ ಮೇಲೆ ಎಷ್ಟು ಉಡುಪಿಯಲ್ಲಿ ಹೋದಾಗ ನೋಡಿ, ವಾದಿರಾಜರು ಇವರಿಗೆ ವಿದ್ಯಾಶಿಷ್ಯರು. ವಾದಿರಂಜನ ಶಿಷ್ಯಾಧೀಶರು ಅಂದ್ರೆ 24 ಸನ್ಯಾಸ ಶಿಷ್ಯರು ಇರುತ್ತೆ. ಕೇಶವೊಡೆಯರು, ನಾರಾಯಣ ತೀರ್ಥರು, ಮಾಧವ ತೀರ್ಥರು ಅಂತ 24 ಸನ್ಯಾಸ ಶಿಷ್ಯರು. ಅದರಲ್ಲಿ ವಿಷ್ಣು ತೀರ್ಥರೆಂಬವರನ್ನ ತನ್ನ ಸಣ್ಣ ಮಗುವಾಗಿದ್ದು ಬೆಳೆಸಿ ಅವರಿಗೆ 9 ಬಾರಿ ನ್ಯಾಯಸುಧಾ ಮಂಗಳ, 6 ಬಾರಿ ಸರ್ವಮೂಲ ಪಾಠ ಹೇಳಿ ಸುರೇಂದ್ರ ತೀರ್ಥರು ಪುತ್ರ ಭಿಕ್ಷ ಬೀಡೆ ಅಂತ ಪುರಂದರ ಹೆಸರು ಇರ್ತಾರೆ. ಸುರೇಂದ್ರ ತೀರ್ಥರು ಪುತ್ರ ಭಿಕ್ಷೆ ನನಗೆ ಕೊಡು ದಾನವಾಗಿ ಅಂತ ಕೊಟ್ಟೆ ಅಂದ್ರು. ನೋಡಿ, ಸಣ್ಣ ಮಗುಳಿಂದ ಬೆಳೆಸಿ ಇಷ್ಟು ಪಾಠ ಹೇಳಿ ಅವರ ತಯಾರು ಮಾಡಿ 64 ಕಡೆಯಲ್ಲಿ ಶ್ರೇಷ್ಠರಾಗ ಮಾಡಿದರೆ ದಾನ ಕೊಡುವಂತ ಕೊಟ್ಟೆ ಅಂದ್ರು ವ್ಯಾಸರಾಜ. ಏನಪ್ಪ ನಿಮ್ಮ ಮಠಕ್ಕೆ ಬೇಡವ? ಅವರು ಇಲ್ಲಿದ್ದರೆ ವ್ಯಾಸರಾಜ ಮಠ ಉದ್ಧಾರ ಮಾಡ್ತಾರೆ, ಅಲ್ಲಿ ಹೋದ್ರೆ ರಾಯರ ಮಠ ವಿಭುದೇಂದ್ರ ತೀರ್ಥರ ಮಠ ಉದ್ಧಾರವಾಗುತ್ತಾರೆ, ಎಲ್ಲಿದ್ದರೂ ಮಧ್ವಶಾಸ್ತ್ರ ಪ್ರಚಾರ ಆಗುತ್ತೆ. ಇಲ್ಲಿ ಕೊಟ್ಟರೆ ಏನು? ಅವರು ಉದಾರಿ ಅಂದರೆ ವ್ಯಾಸರಾಜರ ಮನಸ್ಸು. 12 ವರ್ಷ ತಿರುಪತಿ ದಿಬ್ಬಪ್ಪಡಿ ಪೂಜೆ ನಮಗೆ ನೋಡಿ 5 ಸೆಕೆಂಡ್ ನಿಲ್ಲಿಸಿ ಇಡ್ತಾರೆ. ಜರಗಂಟಿ ಇದ್ರೆ ಹೇಳಿ ಸ್ವಾಮಿ 5,000 ಕೊಟ್ಟು ಬಂದಿದ್ದೇನೆ, ನಾನು ದೊಡ್ಡ ಹೇಳ್ತೀನಿ ಅಂತ ಮನಸ್ಸು ಬರೋದಿಲ್ಲ. 12 ವರ್ಷ ಬಿಡದ ಮೇಲೆ ಭಗವಂತ ಇಷ್ಟೇ ಇಟ್ಟಿದ್ದಾನೆ, ಕೊಟ್ಟು ಒಪ್ಪಿಸಿ ಮತ್ತು ಬಂದಿದ್ದಾರೆ ಅಂದರೆ ಅವ್ರ ವೈರಾಗ್ಯ ಎಷ್ಟು ಒಂದು ಉದಾರಿ ಅಂದರೆ ಒಬ್ಬರಿಗೆ ಕೊಟ್ಟು ಬರೋದ್ರಲ್ಲಿ ಅಷ್ಟು ದೊಡ್ಡ ಉದಾರ ಗುಣ ಅಂದರೆ ನಮ್ಮ ವ್ಯಾಸರಾಜ ತೀರ್ಥರು. ಆಗ ಉಡುಪಿ ಹೋದಾಗ ಕೃಷ್ಣ ರಾಜರಾಜರ ಪರ್ಯಾಯಕ್ಕೆ ಹೋಗಿದ್ರಂತೆ. ಆಗ ರಚನೆ ಮಾಡುತ್ತಾರೆ, ಕೃಷ್ಣ ಕೃಷ್ಣ ನೀ ಬೇಗನೆ ಬಾರೋ ಹೇಳ್ತಾರೆ. ಕೃಷ್ಣನ ಚರಿತ್ರೆಯನ್ನ ಮುಂದಾಗಿಡ್ತಾರೆ. ಹುಟ್ಟಿದ್ದು ಮಧುರಾಲಿ, ಬೆಳೆದಿದ್ದು ಗೋಕುಲ, ಜಲಕ್ರೀಡೆ ಆಡಿದ್ದು ಯಮುನಾ ನದಿ ತೀರ. ಕೃಷ್ಣ ಊರು ಹೋದ ಎಲ್ಲ ಲಿಸ್ಟ್ ಆಗಿಬಿಟ್ಟಲ್ಲಿ, ಗೋಕುಲ, ಮಧುರ, ಯಮುನಾ ನದಿ ತೀರ. ಇನ್ನೊಂದು ಹೇಳ್ತಾರೆ, ಎಂತವ ಕೃಷ್ಣ ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಜಗದೋದಾರಕ ನಮ್ಮ ಉಡುಪಿ ಶ್ರೀ ಕೃಷ್ಣ. ತಾಯಿಗೆ ಜಗವನ್ನು ತೋರಿದ ಕೃಷ್ಣ, ಬ್ರಹ್ಮಾಂಡವನ್ನು ತೋರಿದ. ಅವರು ಎಷ್ಟು ಅಂತ ಕೃಷ್ಣನ ಮಹಿಮೆಯನ್ನು ತೋರಿಸಿಕೊಡ್ತಾರೆ. ಕೃಷ್ಣ ಎಷ್ಟು ದೊಡ್ಡವ ಗೊತ್ತೋ ಅಂತ ಕೃಷ್ಣನ ಮಹಿಮೆಯನ್ನ ಚೆನ್ನಾಗಿ ತೋರಿಸಿ ಅವರು ಎಷ್ಟು ಅನುಭವದಲ್ಲಿ ನೋಡಿದ್ದಾರೆ ಕೃಷ್ಣನ ಮಹಿಮೆಯನ್ನಂತೆ.
ಹೆಂಗೆ ಅನುಭವದಲ್ಲಿ ನೋಡ್ರಿ, ಒಂದು ಬಾರಿ ಅವರು ಊಟದಲ್ಲಿ ವಿಷ ಇಟ್ಟುಬಿಟ್ರು ವ್ಯಾಸರಾಜರಿಗೆ. ತೀರ್ಥ ತಗೊಂಡು ಭಿಕ್ಷ ಸ್ವೀಕಾರ ಮಾಡಬೇಕು, ದ್ವಾದಶ ಸ್ತೋತ್ರ ಹೇಳಿ ನೈವೇದ್ಯವಾಗಿ ಭಿಕ್ಷ ಬಂದಿದೆ ಹೇಳಿದರು. ದ್ವಾದಶ ಸ್ತೋತ್ರ ಪಾಠಂ, ಏನೊಂದು ದ್ವಾದಶ ಸ್ತೋತ್ರ ಪಾಠ ಹೇಳಿ ನಮ್ಮ ಆಚಾರ್ಯರು ತೀರ್ಥವನ್ನು ಪ್ರೋಕ್ಷಣ ಮಾಡಿದಾಗ ಹಾವು ಕಚ್ಚಿ ಕಳಗ ಬಿದ್ದ ವೃಷಭವಾದ ಜಯತೀರ್ಥರು ಎದ್ದು ಕೂತುಕೊಂಡಿದ್ರು. ಈ ವಿಷ ಪರಿಹಾರ ಆಗಿದೆ, ಈ ಅನ್ನ ಸ್ವೀಕಾರ ಮಾಡದೆ ಏನು ಮಾಡಿದರು. ವಿಷವಾದ ಅನ್ನವನ್ನು ಉಂಡು ಜೀರ್ಣ ಮಾಡಿ ತೋರಿಸಿದ್ದಾರೆ ವ್ಯಾಸರಾಜರು. ಅಂದರೆ ಕೃಷ್ಣನ ಮೇಲೆ ಇರುವಂತಹ ಭಕ್ತಿ, ನಂಬಿಕೆ. ಇದು ಕುಕ್ಕುವ ತುಪ್ಪಕ್ಕೆ ಕೈಯಿಡುವ ನಾಡು ಹರಿ ಸರ್ವೋತ್ತಮನೆಂದು ಒಂದು ವ್ಯಾಸರಾಜ. ಈ ಒಂದು ನಂಬಿಕೆ ಎಷ್ಟಿರಬೇಕು ನೋಡಿ. ಕುಕ್ಕುವ ತುಪ್ಪ ಕುದಿತಾ ಇದೆ, ಕೈಯನ್ನು ನಾ ಇಡ್ತಾಳೆ ಅಂತ, ನಂಗೆ ಸುಡೋದಿಲ್ಲ. ಯಾತಕ್ಕೆ? ಹರಿ ಸರ್ವೋತ್ತಮ, ಅದು ಸತ್ಯವಾಗಿದ್ದರೆ ಇದು ಸುಡೋದಿಲ್ಲ ಅಂತ ನಾನು ಇಡ್ತೇನೆ. ಕುಕ್ಕುವ ತುಪ್ಪಕ್ಕೆ ಕೈಯಿಡುವನೇ ನಾಡು ಶ್ರೀಹರಿಯೇ ಸರ್ವೋತ್ತಮನೆಂದು. ಅಂತ ಭಕ್ತಿ. ಅದರಿಂದ ಹೇಳ್ತಾರೆ ವ್ಯಾಸರಾಜರು ಏನು ಮಾಡಿದ್ದಾರೆ. ಎಂತೋದ ನಮಸ್ತೋತ್ರ ಮೇಳವನ್ನ ಹೇಳ್ತಾರೆ. ಇದನ್ನ ಸಂದೇಹ ಪಡಬೇಡಿ, ಈ ಸ್ತೋತ್ರವನ್ನು ಹೇಳಿದರೆ 6 ದಿನಗಳಲ್ಲಿ ಫಲ ಆಗತ್ತೆ, ಇದರಲ್ಲಿ ಸಂದೇಹ ಪಡುವವರಿಗೆ ನರಕವೇ ಆಗತ್ತೆ ಅಂತ ಅದರ ಮಾತನ್ನು ಕೊಟ್ಟರು. ನಂಬಿಕೆಯಿಂದ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲಿ ಅಂತ ಮಾತನ್ನು ತೋರಿಸಿದರು. ಕೃಷ್ಣನ ಬಾಲ್ಯ ಲೀಲೆಗಳು, ಕೃಷ್ಣನ ಮಧುರವನ್ನ ಲೀಲೆಗಳನ್ನ ಎಲ್ಲರೂ ಅಷ್ಟ ಸುಂದರವಾಗಿ ವರ್ಣ ಮಾಡಿದರು ವ್ಯಾಸರಾಜರು. ಎಲ್ಲರೇ ಚಲವಾದ ಪ್ರಸಿದ್ಧವಾದ ಒಂದು ಕೃತಿ. ರಂಗ ಬಂದ ಬೃಂದಾವನದಲ್ಲಿ ಕೊಳಲಿನ ಧ್ವನಿ ಬಲು ಚಂದ, ನಂದ ಗೋಪಿಯರ ಕಂದ ಮುಕುಂದ, ಸುಂದರಿಯರ ಆನಂದ ಗೋವಿಂದ. ರಂಗ ಬಂದ ಬೃಂದಾವನದಲ್ಲಿ ಯಾತಕ್ಕೆ ರಂಗವನ್ನು ಹೇಳಿದರು? ತಮ್ಮ ಗುರುಗಳಾದ ಶ್ರೀಪಾದರಾಜರಿಗೆ ಮುದ್ದ ರಂಗವಿಠಲನೇ. ಅದು ಮಾತ್ರ ಅಲ್ಲ, ಶ್ರೀಪಾದರಾಜರಲ್ಲಿ ವಿದ್ಯೆಯನ್ನು ಓದುವಾಗ ಎಷ್ಟೋ ವರ್ಷ ಕಾಲ ವಾಸ ಮಾಡಿದ್ದು ಶ್ರೀರಂಗ ಕ್ಷೇತ್ರದಲ್ಲಿ ಎಂದರು. ಶ್ರೀರಂಗ ಕ್ಷೇತ್ರದಲ್ಲಿ ಇದ್ದು ರಂಗನನ್ನು ನೋಡಿ ಬಂದವರು, ಅಲ್ಲಿ ಇದ್ದ ಅಧ್ಯಯನವನ್ನು ಮಾಡಿದವರು ವ್ಯಾಸರಾಜರು ಅಂತ. ಮಂದಗಮನೆಯರ ಕೂಡಿ ಹರುಷ ಸರಸವನಾಡುತ್ತಾ, ಇಂದಿರೆಯರ ಸಾನಗುತ್ತಾ, ಕೊಡಲ ಊದುತ್ತಾ, ಎಂದೆಂದಿಗೂ ತನ್ನ ನಂಬಿದ ಭಕುತರ, ಎಂದೆಂದಿಗೂ ತನ್ನ ನಂಬಿದ ಭಕುತರ ಬಂದು ಪೊರೆವ ಗೋವಿಂದ ಮುಕುಂದ. ರಂಗ ಬಂದ ಬೃಂದಾವನದಲ್ಲಿ ಎಂದೆಂದಿಗೂ ತನ್ನ ನಂಬಿದ್ದ ಭಕುತರ ಬಂದು ಪೊರೆವ ಗೋವಿಂದ, ಬಂದು ಪೊರೆವ ಗೋವಿಂದ. ಎಷ್ಟು ನಂಬಿಕೆ ನೋಡಿ. ಭಗವಂತನ ಸರ್ವವ್ಯಾಪಿಯಾದ ಪರಮಾತ್ಮನ ಚಿಂತನೆ ಮಾಡಬಹುದು. ಅದನ್ನು ತಾನೇ ಪರೀಕ್ಷೆಯನ್ನು ಮಾಡಿ ಪುರಂದರದಾಸರಲ್ಲಿ ಕನಕದಾಸರು ತೋರಿಸಿಕೊಟ್ಟರು. ಹೇಳ್ತೇವೆ ಪುರಂದರದಾಸರು ಕನಕದಾಸರು ಏನು ಕನಕನಿಗೆ ಇವರು ಏನು ಇಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ, ಇದೇನು ಕೊಡೋದು? ಎಲ್ಲರನ್ನು ಕರೆಸಿರು, ಎಲ್ಲರಿಗೆ ಬಾಲೆಯನ್ನು ಕೊಟ್ಟರು. ಯಾರು ಇಲ್ಲದೆ ಜಾಗದಲ್ಲಿ ತಿಂದು ಬಂದಿದ್ರು ವ್ಯಾಸರಾಜರು. ನೋಡಿದಿರುತ್ತೆ, ಎಲ್ಲ ಹೋಗಿದಿರುತ್ತೆ. ಮಾಡಿ ಪಕ್ಕದಲ್ಲಿ ಹೋಗಿದ್ರು, ಹಿಂದಿನ ಪಕ್ಕ ಹೋದರು, ಹಿತ್ತಿರ ಪಕ್ಕ ಹೋದ್ರು, ಅಲ್ಲೆಲ್ಲ ಹೋಗಿ ಎಲ್ಲ ತಿಂದು ಬಂದಿದ್ದಾರೆ. ಅವರೇ ಪುರಂದರದಾಸರು ಕನಕದಾಸರು ವಾಪ ಬಂದರು, ಬಾಳೆನ್ನ ಕೈಯಲ್ಲಿ ಇಟ್ಟುಕೊಂಡಿದ್ರು. ಏನು ಸ್ವಾಮಿ? ಇಲ್ಲ ಸ್ವಾಮಿ, ಯಾರು ಇಲ್ಲದೆ ಜಾಗ ಅಂತ ಹೇಳಿದ್ರಿ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದೆ ರಲ್ಲಿ ಶ್ರೀರಾಮ. ಇಲ್ಲಿ ನೋಡಿದ್ರೆ ರಾಮ ಇದ್ದಾನಪ್ಪ, ಇವನಿಗೆ ಅವರಾಮ, ಅವನಿಗೆ ಅವರಾಮ, ಸರ್ವತ್ರ ವ್ಯಾಪಿಯಾದ ಭಗವಂತ ಇದ್ದರೆ ನಾವು ಯಾರಿಲ್ಲದೆ ಜಾಗದಲ್ಲಿ ತಿನ್ಬಹುದು. ವ್ಯಾಸರಾಜರು ತನ್ನ ಅನುಭವವನ್ನು ತಮ್ಮ ಶಿಷ್ಯರಿಗೂ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತೇವೆ. ಪುರಂದರದಾಸರಲ್ಲಿ ಕನಕದಾಸರಲ್ಲಿ ಅಂತ ಮಹಿಮೆಯನ್ನು ತೋರಿಸಿಕೊಟ್ಟಿದ್ದಾರೆ. ಹೇಳ್ತಾರೆ, ಅಂತ ಕೃತಿಗಳನ್ನು ಕೊಟ್ಟವರು ಹೇಳ್ತಾರೆ ಮುಂದೆ, ಶರಣು 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 ಅಂತ ಹೇಳಿ ಒಂದು ಹಾಡು. ಅದರಲ್ಲಿ ಇಡೀ ದಶಾವತಾರನ ಒಂದೇ ಪದ್ಯದಲ್ಲಿ ಒಂದು ನುಡಿ, ಒಂದು ಪಲ್ಲವಿಯಲ್ಲಿ ಮಾಡಿಬಿಟ್ರು. ಶರಣು ಶರಣು ಮತ್ಸ್ಯ ಕೂರ್ಮ ವರಾಗ ನರಗರಿ, ವಾಮನ ಭಾರ್ಗವ ಶರಣು, ರಾಘವ ಕೃಷ್ಣ ಬೌದ್ಧ ಶರಣು, ಕಲ್ಕಿಯ ರೂಪಗೆ ಶರಣು ಅಂತ ಸುಲಭವಾಗಿ ಮತ್ಸ್ಯಾವತಾರ ರೂಪಗಳನ್ನ ಹೇಳಿದವರು. ಅವರು ಎಷ್ಟೋ ಸಂದೇಶವನ್ನ ಕೊಟ್ಟವರು. ನಮ್ಮ ಧರ್ಮವನ್ನ, ಅನುಸಂಧಾನವನ್ನ, ಜ್ಞಾನ ಕ್ರಮಗಳನ್ನ ತೋರಿಸಿಕೊಟ್ಟವರು ವ್ಯಾಸರಾಜರು ತಮ್ಮ ಕೃತಿಗಳಲ್ಲಿ. ಒಂದೆರಡು ಉದಾಹರಣೆ ಮಾತ್ರ ತಗೊಂಡಾನೆ. ಒಂದು, ಏನೊಂದೇ ಧ್ಯಾನ ಮಾಡುತ್ತೇವೆ, ಹೊರಗೆ ಪೂಜೆ ಮಾಡಿದ್ದೇ ಮಾಡಿದ್ದು, ಪುಷ್ಪಗಳ ಅರ್ಚನೆ ಮಾಡಿದ್ದೇ ಮಾಡಿದ್ದು, ಅಭಿಷೇಕ ಮಾಡಿದ್ದು ಮಡಿದೆಲ್ಲ ಬೊಯ್ದದ್ದು ಎಲ್ಲ ಮಾಡಿದ್ದೇ ಮಾಡಿದ್ದು. ಆದರೆ ಒಳಗಿರುವಂತಹ ಬಿಂಬರೂಪಿ ಪರಮಾತ್ಮನ ಅವೆಗೆ ಐಕ್ಯ ಚಿಂತನ ಮಾಡಿದರೆ ಏನು ಪೂಜೆ ಮಾಡಿದರೂ ಪ್ರಯೋಜನ ಇಲ್ಲ. ಆಗ ನಮ್ಮ ಸಾಧನೆ ಏನಾಗಬೇಕು? ಒಳಗಿರುವಂತಹ ಬಿಂಬರೂಪಿ ಪರಮಾತ್ಮನನ್ನ ನೋಡಬೇಕು. ನೋಡಿ,
ಆಗ ನಾವು ಮಾಡುವಂಥ ಪೂಜೆ, ನಾವು ಮಾಡುವಂಥ ಅಧ್ಯಯನ, ನಾವು ಕೇಳುವಂಥ ಶ್ರವಣ, ನಾವು ಮಾಡುವಂಥ ಅಭಿಷೇಕ, ವ್ರತ, ನಿಯಮ ಎಲ್ಲವೂ ಕೂಡ ಯಾತಕ್ಕೆ ಅಂದರೆ ಒಳಗಿರುವಂಥ ಬಿಂಬರೂಪಿಯನ್ನು ನೋಡಬೇಕು. ಅಷ್ಟೊತ್ತು ನಮ್ಮ ಫೈನಲ್ ಡೆಸ್ಟಿನೇಷನ್ ಅದು ಬಂದು ಬಿಟ್ರೆ ಟಿಕೆಟ್ ಕೊಟ್ಟಂಗೆ ಮೋಕ್ಷಕ್ಕೆ ಟಿಕೆಟ್ ಗ್ಯಾರಂಟಿ ಭಗವಂತ ಕೊಟ್ಟು ಬಿಡ್ತಾನೆ. ಅದಕ್ಕಮಲ ಎಷ್ಟು ಜನ್ಮ ಅದೆಲ್ಲ ಬೇರೆ. ಯಾತಕ್ಕೆ ಅದಕ್ಕಮಲ ನಮಗೆ ಪ್ರಾರಬ್ಧ ಕರ್ಮ ಮಾತ್ರ. ಅಪರೋಕ್ಷ ಜ್ಞಾನ ಬಂದು ಬಿಟ್ಟರೆ ನಾವು ಹಿಂದೆ ಮಾಡಿದ ಎಲ್ಲ ಕರ್ಮಗಳು ಕ್ಯಾನ್ಸಲ್, ಮುಂದೆ ಏನು ಒಟ್ಟೋದಿಲ್ಲ. ಆಗೇನು ಪ್ರಾರಬ್ಧ ಕರ್ಮ ಮಾತ್ರ. ಮಡಿಗೆ ಸಾಮಾನು ಬಂದಿರುತ್ತೆ, ಪಾಕೆಟ್ ಎಲ್ಲ ಇದೆ ನೋಡಿ, ಎಲ್ಲ ನಾನು ಇಷ್ಟು ಅಡಿಗೆ ಮಾಡಬೇಕಿದ್ದು ಪ್ರೋಗ್ರಾಮ್ ಕ್ಯಾನ್ಸಲ್ ಆದರೆ 2 ಪಾಕೆಟ್ ಓಪನ್ ಮಾಡಿಬಿಟ್ಟೆ ಅಂದ್ರೆ ಸರ್ ಎಲ್ಲ ವಾಪಸ್ ತಗೊಂತಾನೆ. ಓಪನ್ ಮಾಡಿದ ಪಾಕೆಟ್ ತಗೊಂಬೋದಿಲ್ಲ ಅಂತಾರೆ ಅಂಗಡಿ. ಆ ರೀತಿಯಲ್ಲಿ ಎಷ್ಟೋ ಪಾಕೆಟ್ ಇರುತ್ತೆ. ಜನ್ಮಗಳು ಮಾಡಿದ ಪಾಪ ಪುಣ್ಯ ಕರ್ಮಗಳು ಬೆಟ್ಟವಾಗಿ ಕೂತಿದೆ. ಅಪರೋಕ್ಷ ಜ್ಞಾನ ಆದ ಮೇಲೆ ಎಲ್ಲ ಪಾಕೆಟ್ ಕ್ಯಾನ್ಸಲ್, ಭಗವಂತ ವಾಪಸ್ ತಗೊಂಡ್ಬಿಡ್ತಾರೆ. ಆಗ ಏನ್ ಮಾಡುತ್ತೆ, ಪ್ರಾರಬ್ಧ ಕರ್ಮ ಓಪನ್ಡ್ ಪಾಕೆಟ್ ಮಾತ್ರ ಇದೆ, ಅದು ಮಾತ್ರ ನಾವು ಅನುಭವಿಸಬೇಕು ಅಂತ ಜ್ಞಾನಿಗಳು. ಆಗ ಏನ್ ಮಾಡಬೇಕು, ಅದಕ್ಕೇನ್ ಮಾಡಬೇಕು ಅಂದ್ರೆ ನಮ್ಮ ನಿಯತ ಗುರು ನಮ್ಮಲ್ಲಿ ಬರಬೇಕು. ಯಾರು ಗುರು ಅಂತ ನಮಗೆ ಗೊತ್ತಿಲ್ಲ. ಆ ನಿಯತ ಗುರುನ್ನ ನಾವು ಬೇಡ್ತಾ ಇರಬೇಕು. ಈ ಜನ್ಮದಲ್ಲಿ ಗೊತ್ತಿಲ್ಲ, ಏನೋ ಒಂದು ಪಾಕೆಟ್ ಓಟ್ಫಾನ್ ಮಾಡುವ ಸಮಯ ಆ ನಿಯತ ಗುರು ಬರ್ತಾರೆ. ಅವರು ನಮ್ಮೊಳಗಿರುವಂತಹ ಬಿಂಬರೂಪಿ ಯಾರು ಅಂತ ನಮಗೆ ಹೇಳಿಕೊಡ್ತಾರೆ. ಅವರನ್ನ ಚಿಂತನೆ ಮಾಡ್ತಾ 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 ಒಂದು ದಿನ ಭಗವಂತ ಫ್ಲಾಶ್ ಆಗ್ತಾನೆ. ಆಗ ನಮಗೆ ಅಪರೋಕ್ಷ ಜ್ಞಾನ ಬಂದು ಬಿಡತ್ತೆ. ಮತ್ತೆ ಏನು ಮಾಡಬೇಕು, ಅಂತರಂಗದಲ್ಲಿ ನೋಡಬೇಕು. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ. ಒಳಗಿರುವಂತಹ ಪರಮಾತ್ಮನ ನೋಡದೆ ಹೊರಗೆ ಏನು ಮಾಡಿ ಪ್ರಯೋಜನ ಇಲ್ಲ. ಅವ ಹುಟ್ಟು ಕುರುಡ. ಸಂತದ ಶ್ರೀಕೃಷ್ಣ ಚರಿತ್ರ ಕೇಳದವ ಜಡಮದಿ ಕಿವುಡನು. ಕೃಷ್ಣನ ಚರಿತ್ರೆ ಕೇಳದೇ ಇರುವವ ಕಿವುಡ ಅಂತ ಹೇಳಿಬಿಟ್ರು ವ್ಯಾಸರಾಜರು. ಮುಂದೆ ಹೇಳ್ತಾರೆ, ಇದೆಲ್ಲ ಆಗಬೇಕು ಅಂದ್ರೆ ಏನು ಮಾಡಬೇಕು, ಸಂಘ ಮಾಡಪ್ಪ. ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಮೇಳ ಗಟ್ಟಿಯಾಗಿ ಸುತ್ತಿಕೊಂಡಿದಲ್ಲ, ಆ ಲಿಂಗದೇಹ ಭಂಗ ಆಗಬೇಕು ಅಂದರೆ ಸಾಧು ಸಜ್ಜನರ ಸಂಘ, ಅದು ಸಂಘವಾಗಲಿ, ಸಾಧು ಸಂಘವಾಗಲಿ ಅಂತ ಹೇಳ್ತಾರೆ. ಮುಂದೆ ಎಷ್ಟೋ ರುದ್ರದೇವರು ಮೇಳ ಕೃತಿಗಳು ಮಾಡಿದ್ದಾರೆ. ನಮೋ ಪಾರ್ವತಿ ಪತಿ ಮೃತ ಜನರ ಪರ ನಮೋ ವಿರೂಪಾಕ್ಷೀಶ್ವರ ಅಂತ ಇದೆ ಹಂಪಿಯಲ್ಲಿ. ಆ ವಿರೂಪಾಕ್ಷೀಶ್ವರರ ಮೇಲೆ ಅವರು ಹಾಡನ್ನ ಕೃತಿಯನ್ನು ರಚನೆ ಮಾಡಿದ್ದಾರೆ. ಶೋಭಾನ ಪದ್ಯವನ್ನು ಮಾಡಿದ್ದಾರೆ. ಶಂಕರಾಭರಣನ ಶಯನನಿಗೆ ಪಂಕಜೋದ್ಭವನ ಪಡೆದ ಬಗೆ, ಶಂಕೆಯಿಲ್ಲದ ಸ್ವರಭುಂಗವ ಧರಿದ ಬಗೆ, ಶಂಖಚಕ್ರ ಬಿಡಿದ ಶ್ರೀಕೃಷ್ಣನಿಗೆ ಶೋಭಾನೆ ಪದ್ಯ, ಸೂವಿ ಪದ್ಯ, ಲಾಲಿ ಪದ್ಯ ಎಲ್ಲ ಕೊಟ್ಟಿದ್ದಾರೆ ವ್ಯಾಸರ. ಅದು ನೋಡಿ ಹಿಂದೆ ಬಂದ ಪುರಂದರದಾಸರು ಎಲ್ಲ ಕೃತಿಗಳನ್ನು ಕೊಟ್ಟಿದ್ದಾರೆ ಅಂದರೆ ವ್ಯಾಸರಾಜರ ಮಾರ್ಗದರ್ಶನದಲ್ಲಿ ಮಾಡಿದ್ದಾರೆ ಅಂತ ನಾವು ತಿಳಿಯಬೇಕು. ಅವರು ಕೊಟ್ಟ ಉಹಾಭೋಗಗಳು ಪ್ರಸಿದ್ಧ. ಅದು ಹೇಳಿ ಮಂಗಳ ಮಾಡ್ತಾನೆ. 2-3 ಉಹಾಭೋಗಗಳು ಎಷ್ಟು ಚಂದಾಗಿ ಹೇಳ್ತಾರೆ ನೋಡಿ. ಎದು ಇದ್ದರೆ ಎದು ಬೇಕು ನೋಡ್ರಿ. ನೀರಿಲ್ಲದ ಬಾವಿ, ಊರಿಲ್ಲದ ಮಠವು, ನೆರಳಿಲ್ಲದ ಮರ, ಫಲವಿಲ್ಲದ ಲತೆ. ನೋಡ್ರಿ ಇದೆಲ್ಲ ಇರಬೇಕುತ್ತೆ. ನೀರಿಲ್ಲದ ಬಾವಿ ಇದೆ, ಒಳಗೆ ನೀರೇ ಇಲ್ಲ, ಏನು ಪ್ರಯೋಜನ ಹೇಳ್ತಾರೆ. ಮರ ಇದೆ, ಮರದಲ್ಲಿ ಎಲ್ಲ ಉದುರಿಸ ಬಿದ್ದಿದೆ, ಒಂದು ಎಲೆಗಳಿಲ್ಲ. ನೆರಳಿಲ್ಲದ ಮರ ನೋಡ್ರಿ. ಧನವಿಲ್ಲದ ದಾತ, ಕೊಡುಗವ ಯಾರು ಒಳ್ಳೆ ಹಣಕಾಸು ಮಾತ್ರ ಕೇಳಬೇಕು. ಅವನೇ ಏನಾದ್ರೂ ಬಿಚ್ಚ ಕೇಳ್ತಾ ಅದನ್ನು ನಾವು ಕೇಳಿದ್ರೆ ಏನು ಕೊಡ್ತಾನೆ. ಧನವಿಲ್ಲದ ದಾತ, ದಯವಿಲ್ಲದ ನಾಥ ಅಂತ. ಹೆಂಡೆ ಅಂದರೆ ದಯವಿರಬೇಕು ಅಂತ, ಹೆಂಡತಿ ಮೇಲೆ ಒಳ್ಳೆ ಪ್ರೀತಿ ಇರಬೇಕು. ದಯವಿಲ್ಲದ ನಾಥ, ಮನಸ್ಸಿಲ್ಲದ ಸಕುತಿ. ನೋಡಿ ಮನಸ್ಸೋಡು ಮಾಡಬೇಕು. ಮಾಡವಳಿ ಬೈಕಿಂತ ಮಾಡ್ತಾ ಇದ್ದಾರೆ. ಈಗ ಮಾಡಿ ಹಣೆ ಬಾರ, ನಾ ಈ ಮನೆ ಬಂದು ಮಡಿ ಮಾಡಿಕೊಂಡೆ. ಮನಸ್ಸಿಲ್ಲದ ಸಕುತಿ, ಭಯವಿಲ್ಲದ ಭಕುತಿ. ಭಗವಂತನಲ್ಲಿ ದೃಢ ಭಕ್ತಿ ಇರಬೇಕು, ಸಂಚಲ ಇರಬಾರದು. ಭಯವಿಲ್ಲದ ಭಕುತಿ, ನರಗರಿ ಮುಕುಂದ ಶ್ರೀಕೃಷ್ಣ ಎನ್ನದ ನರರಿತ್ತು ಫಲವೇನು, ಇಲ್ಲದಿದ್ದರೆ ಏನು. ಶ್ರೀಕೃಷ್ಣ ಅಂತ ಹೇಳದೆ ನರರು ಇದ್ದರೆ ಏನು, ಇಲ್ಲದಿದ್ದರೆ ಏನು. ಮಾನವ ಜನ್ಮ ದೊಡ್ಡದು, ಅದನ್ನು ಹಾನಿ ಮಾಡಲು ಬೇಡ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎಣಬಾರದೆ. ಪುರಂದರದಾಸರು ಇದೇ ಮಾತು ಹೇಳ್ತಾರೆ. ನರಗರಿ ಮುಕುಂದ ಶ್ರೀಕೃಷ್ಣ ಎನ್ನದೆ ಹೇಳದೆ ನರರಿದ್ದು ಫಲವೇನು, ಇಲ್ಲದಿದ್ದರೆ ಏನು. ಆ ಫಲವನ್ನು ಹೇಳಿದ್ದಾರೆ. ಇನ್ನು ಹೇಳ್ತಾರೆ, ಪಾಪಗಳು ಪರಿಹಾರ ಆಗಬೇಕಾ, ನಮ್ಮ ಕೃಷ್ಣನ ನೆನಪುಕೊಂಡಿರಿ. ಕೃಷ್ಣನ ಅವೇನು ಮಾಡಿದ, ಜಾರತ್ವ ಮಾಡಿದ, ಚೋರತ್ವ ಮಾಡಿದ, ಕಳ್ಳತನ ಮಾಡಿದ, ಬೆಣ್ಣ ಕತ್ತು ತಿಂದ, ಜಾರತ್ವ ಮಾಡಿದ, ಹೆಣ್ಣು ಮಕ್ಕಳು ಆಟ ಆಡಿದ. ಇದನ್ನ ಕೇಳಿ ಏನು ಪ್ರಯೋಜನ, ಇದು ಪ್ರಯೋಜನ ಅಂತ ವ್ಯಾಸರ ನೋಡಿ. ಜಾರತ್ವ ಮಾಡಿದ ಪಾಪಗಳಿಗೆಲ್ಲ ಗೋಪಿ ಜನ ಜಾರನೆಂದರೆ ಸಾರವೇ. ನಾವು ಮಾಡಿರ್ಬೋದು ಜಾರತ್ವ, ತಪ್ಪು ಮಾಡಿರ್ಬೋದು. ಆ ಪಾಪಗಳಿಗೆ ಏನು ಪರಿಹಾರ ಅಂದ್ರೆ ಗೋಪಿ ಜನ ಜಾರನೆಂದರೆ ಸಾರವೇ. ಗೋಪಿ ಜನ ಜಾರ ಅಂತ ಹೇಳ್ಬೇಡಿ, ಆ ಪಾಪಗಳೆಲ್ಲ ಪರಿಹಾರ ಆಗುತ್ತೆ. ಇಲ್ಲ ಸ್ವಾಮಿ, ನಾ ಏನೋ ಕತ್ತಿದ್ದಾನೆ,
ನಮಗೆ ನಾಲ್ಕು ಅದು ಕಳ್ಳತನ ಮಾಡ ಇಲ್ಲ, ಏನೋ ಹೋಗ್ತೇವೆ ಮಠದಲ್ಲಿ ಕೆಳಗೆ ಬಿದ್ದಿರುತ್ತೆ, ಏನೋ ತೆಗೆದು ಹಾಕಿ ಬಿಡ್ತೇವೆ, ಯಾರ್ದು ಗೊತ್ತಿಲ್ಲ, ನಾವು ತಗೊಂಡೋಗಿ ಬಿಡ್ತೇವೆ. ಆಫೀಸಲ್ಲಿ ಹೋಗ್ತೇವೆ, ಏನೋ ಒಂದು ಪದಾರ್ಥ ಇರುತ್ತೆ, ನಮ್ಮದ ಯಾರ್ದು ಗೊತ್ತಿಲ್ಲ, ತೆಗೆದು ಹಾಕಿ ಬಿಡ್ತೇವೆ. ಕಳ್ಳತನ ಅಂದ್ರೆ ಇಲ್ಲ ದೊಡ್ಡ ಕಳ್ಳತನ ಅಂತ ಶಾಸ್ತ್ರಕಾರರು ಇರ್ತಾರೆ. ಏನು ಕಳ್ಳತನ ಅಂದ್ರೆ ಈ ದೇಹದೊಳಗಿದ್ದು ಕರ್ಮಗಳನ್ನ ಮಾಡಿಸುವ ಪರಮಾತ್ಮ ಇದ್ದು ಮಾಡಿದಾಗ ಎಲ್ಲ ನಾನೇ ಮಾಡಿದೆ ಅಂತ ಹೇಳ್ತಾರಲ್ಲ, ಇದುವೇ ದೊಡ್ಡ ಕಳ್ಳತನ ಅಂದ್ರು. ಯಾತಕ್ಕೆ? ಮಾಡಿದಲ್ಲ ಪರಮಾತ್ಮ, ನಾ ಮಾಡಿದೆ ಅಂತ ಕ್ರೆಡಿಟ್ ತಗೊಂತಾ ಇದ್ದೀಯಲ್ಲ, ನೀ ಇನ್ನೊಬ್ಬರ ಸ್ಯಾಲರಿ ನೀ ತಗೊಂತಾ ಇದ್ದೀಯಪ್ಪ ಅಂದ್ರು. ಯಾರಿಗೆ ಕೊಡಬೇಕು? ಕೃಷ್ಣಾರ್ಪಣ. ಆಗ ಚೋರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ನವನೀತ ಚೋರನೆಂದರೆ ಸಾಳದೆ. ನವನೀತ ಚೋರ ಅಂತ ಹೇಳಿ ನಿಮ್ಮ ಪಾಪಗಳೆಲ್ಲ ಪರಿಹಾರ ಆಗಿಬಿಡುತ್ತೆ. ಮಾವನ ಕೊಂದವನೆಂದರೆ ಸಾಳದೆ, ಪತಿತ ಪಾವನನೆಂದರೆ ಸಾಳದೆ, ಇಂದಿಪ್ಪ ಮಗಿಮೆಯೊಡನಂದ ಒಂದಾದರೂ ಒಮ್ಮೆ. ನೋಡಿ, ಎಲ್ಲ ಇರಬೇಡಿ. ಅವ ಕಳ್ಳತನ ಮಾಡಿದ ಬಂಡ ಕದ್ದು ಒಂದು ಸಾಕು ಅಂತಾರೆ. ಮಾವನ ಕೊಂದ ಅದನ್ನ ನೆನಪಿಟ್ಟುಕೊಡಿ, ಒಂದು ಸಾದರು ಒಮ್ಮೆ ಸಂತತ ನೆನೆವರ ಸಲಹುವ ಶ್ರೀಕೃಷ್ಣ. ಒಂದು ಬಾರಿ ಕೃಷ್ಣನ ಲೀಲೆಗಳಲ್ಲಿ ಒಂದು ನೆನಪಿಟ್ಟುಕೊಡಿ, ಒಂದು ಬಾರಿ ನೆನಪಿಟ್ಟುಕೊಡಿ, ಸಾಕು ಸ್ವಾಮಿ, ಕೃಷ್ಣ ನಮ್ಮನ್ನ ಸಲಹುವ ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ ನೋಡಿ, ಆ ಜನುಮದ ತಾಯಿ ತಂದೆ, ಆ ಜನುಮದ ತಾಯಿ, ಆ ಜನುಮದ ತಂದೆ. ಈ ಜನ್ಮದಲ್ಲಿ ನಮ್ಗೆ ಯಾರು ತಾಯಿ ಬಂದಾರೆ? ಮುಂದೆ ಬರುವಂತ ಜನ್ಮದಲ್ಲಿ ಇವರೇ ತಾಯಿ ತಂದೆಯ ಬರೋದಿಲ್ಲ. ಆ ಜನ್ಮದ ತಾಯಿ, ಆ ಜನ್ಮದ ತಂದೆ, ಆ ಜನ್ಮದ ಸತಿ, ಆ ಜನ್ಮದ ಸುತರು, ಆ ಜನ್ಮದ ಬಂಧು, ಆ ಜನ್ಮದ ಬಡಕ, ಆ ಜನ್ಮದ ಪಿಂಡ ಆವಂಗೆ ಜನಿಸುವವೋ ಮತ್ತು ಜನಿಸ್ತಾನ ನಡೆಸಿದ್ದೀರಾ? ಇಲ್ಲ ಸ್ವಾಮಿ, ನೀವು ಒಡೆದು ಪಾಲಿಸಿರಿ ಶ್ರೀಕೃಷ್ಣರಾಯ. ಈ ಜನ್ಮದಲ್ಲಿ ಯಾರೋ ತಾಯಿ ತಂದೆ ನನಗೆ, ಅರ್ಧ ಜನ್ಮದಲ್ಲಿ ಯಾರದು ಗೊತ್ತಿಲ್ಲ. ಈ ಜನ್ಮ ನನ್ನ ಪತ್ನಿ ಯಾರೋ, ಮುಂದೆ ಬರುವಂತ ಜನ್ಮದಲ್ಲಿ ಅವಳ ಪತ್ನಿ ಯಾರು ಗೊತ್ತಿಲ್ಲ. ಈ ಜನ್ಮದಲ್ಲಿ ಬರುವಂತ ಮುಂದೆ ಬರುವಂತ ಜನ್ಮದಲ್ಲಿ ನನ್ನ ಮಹನಾದ ಗೊತ್ತಿಲ್ಲ. ಆಗ ಯಾರು ಜನ್ಮದಲ್ಲಿ ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್ಮಾತೃ ಗತಿ. ಶ್ರೀಹರಿ ನೀವು ಒಬ್ಬನೇ ನನಗೆ ತಾಯಿ ತಂದೆ ಅಂತ ಹೇಳಿ ನೀ ಶ್ರೀಕೃಷ್ಣ ಸಲಹೋ ಅಂತ ಹೇಳಿ ಹೇಳ್ತಾರೆ. ಮುಂದೆ ಎಷ್ಟೋ ಕೃತಿಗಳನ್ನ ಒಂದು ಮಾಡಿಕೊಟ್ಟವರು ವ್ಯಾಸರಾಜರು. ಅವರ ಮಹಿಮೆಯನ್ನ ಹೇಳ್ತಾ ಇದ್ದರೆ ನಮಗೆ ಗೊತ್ತು ಸಾಕೋದಿಲ್ಲ. ಕಾಡಿಗಿಕ್ಕಿದ ದೀನಿಗೆಯಂತೆ ಈ ದೇಹ ವ್ಯಾಳಕ್ಕೆ ಶ್ರುತಿ ಸಾರಿಸಿದೆ. ಈ ದೇಹ ಹೇಗಾಗ್ತದೆ? ಕೊಂಚ ಹೀನಾಗ್ತಾ ಬರ್ತಾ ಇದೆ. ಹಾಳು ಹರಟೆಯಿಂದ ಫಲವೇನು? ಹರಟ ಬಿಡ್ತಾ ಇದ್ದಾರಲ್ಲ, ಈ ದೇಹ ಹೀನಾಗುತ್ತಾ ಇದೆ, ದಿನಕ್ಕೆ ಏನಿಗೀತಾ ಇದೆ. ಬಾಯಲ್ಲಿ ನಾಲಿಗೆ ಇದ್ದು ನಾರಾಯಣನ ನೆನೆಯಬಾರದೆ. ನಾರಾಯಣ ನಾಲಿಗೆ ಕೊಟ್ಟಿದ್ದಾನಲ್ಲ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ. ಕಾಲದಿ ಹರಿ ಕಲ್ಯಾಣ ಗುಣಗಳ ಕೆರಳದವನ ಜನ್ಮ ವ್ಯರ್ಥ ನಮ್ಮ ಶ್ರೀಕೃಷ್ಣ. ಕಾಲದಲ್ಲಿ ಹರಿಕಥೆಯನ್ನು ಕೇಳಬೇಕು, ಹರಿಕಥೆಯನ್ನು ಕೇಳಿದ್ದೇ ಕೇಳು ಅಂತ ಹೇಳಿದ ದಾಸರಂತೆ ಶ್ರೀಕೃಷ್ಣ ಮುದ್ರೆಯಲ್ಲಿ ಎಷ್ಟೋ ಕೃತಿಗಳನ್ನು ಕೊಟ್ಟವರು ವ್ಯಾಸರಾಜರು. ಇರುವಂತಹ ಸಮಯ 1 ಗಂಟೆ ಕಾಲದಲ್ಲಿ ಅವರು ಮಾಡಿದ ದೀರ್ಘ ಕೃತಿಗಳು, ಸಣ್ಣ ಪುಟ್ಟ ಕೃತಿಗಳು, ಭೋಗಗಳನ್ನ ಸಣ್ಣ ಪರಿಚಯವನ್ನ ಯಥಾಶಕ್ತಿ ಮಾಡಿದ್ದೆವು. ಅಂತ ವ್ಯಾಸರಾಜರು ಈ ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಚತುರ್ಥಿ ಅವರು ಬೃಂದಾವನ ಪ್ರವೇಶ ಮಾಡಬೇಕು ಅಂದರೆ ವೇದಗಾನ ಮಾಡ್ತಾ ಇದ್ರದ್ದು. ವೇದಕೋಶ ಎಲ್ಲ ದಾಸರು, ಪುರಂದರದಾಸರಂತ ಅವರೆಲ್ಲ ದಾಸಗಾನ ಮಾಡ್ತಾ ಇದ್ದಾರೆ. ಎಲ್ಲ ವ್ಯಾಸತ್ರಯ ಗ್ರಂಥಗಳನ್ನ ಪಾರಾಯಣ ಮಾಡ್ತಾ ಇದ್ದಾರೆ. ಇದನ್ನ ವ್ಯಾಸರಾಜರನ್ನ ನೋಡಿ ಪುರಂದರದಾಸರು ಕೃತಿ ಮಾಡ್ತಾರೆ. ಚಿತ್ತೈಸಿದ ವ್ಯಾಸರಾಯ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಚಿತ್ತೈಸಿದ ವ್ಯಾಸರಾಯ ಹೇಗೆ ಅವರು ಬೃಂದಾವನ ಒಳಗ ಪ್ರವೇಶವನ್ನು ಮಾಡಿದರು ಅಂದ್ರೆ, ಪುರಂದರ ಸಿರಿಸಹಿತ ಪುರಂದರ ವಿಠಲನ ಬಂದು ಕೈ ಪಿಡಿದು ಎತ್ತಿತ್ತು ಕಂಡೆ ಅಂತ. ಸಿರಿಸಹಿತ ಲಕ್ಷ್ಮೀ ಸಮೇತನಾಗಿ ಪುರಂದರ ವಿಠಲ ಇಲ್ಲಿ ಬಂದು ವ್ಯಾಸರಾಜರ ಕೈಯನ್ನು ಪಿಡಿದು ಮೇಲೆ ಎತ್ತಿಕೊಂಡು ಹೋದದನ್ನ ನಾ ಕಂಡೆ ಅಂತ ಪುರಂದರ ದಾಸರು ಐವಿಟ್ನೆಸ್ ಅವರು ನೋಡಿ ಬರದ ಕೃತಿಯವರು ಪುರಂದರ ದಾಸರು ಅಷ್ಟು ಚೆನ್ನಾಗಿ ಆ ಒಂದು ಕೃತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ನವಬೃಂದಾವನ ಸನ್ನಿಧಾನದಲ್ಲಿ ಮಧ್ಯದಲ್ಲಿ ಕುಳಿತು ಅಂತ ಭಗವಂತನ ಶ್ರೀಹರಿಯನ್ನ ಕೃಷ್ಣನ ಧ್ಯಾನ ಮಾಡುತ್ತಿರುವ ಆ ವ್ಯಾಸರಾಜರ ಆರಾಧನಾ ಪರ್ವಕಾಲದಲ್ಲಿ ಮಧ್ಯಾಹ್ನ ಆರಾಧನೆ ಲಕ್ಷ್ಮೀ ನರಸಿಂಹ ಮುಖ್ಯ ಪ್ರಾಣ ನವಬೃಂದಾವನ ಸನ್ನಿಧಾನದಲ್ಲಿ ನೋಡಿ. ನವಬೃಂದಾವನದಲ್ಲಿ ವ್ಯಾಸರಾಜರು, ಇವತ್ತು ನವಬೃಂದಾವನದಲ್ಲಿ ಮಧ್ಯದಲ್ಲಿ ನಮ್ಮ ವ್ಯಾಸರಾಜರಲ್ಲಿ ಮಧ್ವಾಶ್ರಮದಲ್ಲಿ ಇದ್ದು ನಮಗೆ ಇದು ನವಬೃಂದಾವನವಾಗಿ ಕಾಣಿಸ್ತಾ ಇದೆ. ಇಂತಹ ಸನ್ನಿಧಾನದಲ್ಲಿ ನಾವು ವ್ಯಾಸರಾಜರ ಆರಾಧನಾ ಪರ್ವಕಾಲದಲ್ಲಿ ಏನೋ ಅವ್ರ ಕಥೆ ಎಲ್ಲರಿಗೂ ಗೊತ್ತಿದೆ. ಅವರು ಕನ್ನಡ ಕೃತಿಗಳನ್ನು ಹೇಳಬೇಕು ಅಂತ ತಗೊಂಡು ಸಂಕ್ಷಿಪ್ತವಾಗಿ ಈ ಕಾಲದಲ್ಲಿ ಯಥಾಶಕ್ತಿ ಹೇಳಿದ್ದೆವು. ಏದೋ ಒಳ್ಳೆ ಮಾತುಗಳು ಬಂದಿದ್ದರೆ ಅದು ವ್ಯಾಸರಾಜ ಅಂತರ್ಯಾಮಿಯಾದ ಮುಖ್ಯ ಪ್ರಾಣ ವರ್ಗದ ಗೋಪಾಲಕೃಷ್ಣನ ಅನುಗ್ರಹ. ಏದೋ ದೋಷಗಳಿದ್ದರೆ ಅದು ನನ್ನಂತೆ ಆಯಿತು ಅಂತ ಹೇಳುತ್ತಾ ಈ 2 ಮಾತುಗಳನ್ನ ಸಮಸ್ತ ಗುರುಗಳ ಅಂತರ್ಯಾಮಿಯಾದ ವ್ಯಾಸರಾಜ ತೀರ್ಥ ಗುರುವಾಂತರ್ಗದ ಭಾರತೀಯ ಮುಖ್ಯ ಪ್ರಾಣ ವರ್ಗದ
ಕ್ಷೇತ್ರಮೂರ್ತಿಯಾದ ಲಕ್ಷ್ಮೀ ನರಸಿಂಹ ಅಭಿನ್ನ ಮೂಲ ಗೋಪಾಲ ಕೃಷ್ಣ ಪಾದಾರವಿಂದಗಳಲ್ಲಿ ಸಮರ್ಪಣ ಮಾಡುತ್ತೇವೆ. ಶ್ರೀ ಕೃಷ್ಣಾರ್ಪಣ ಮಸ್ತು. ಈ ಒಂದು ಕೇಳಿದಿರುವ ಎಲ್ಲ ಭಕ್ತರಿಗೂ ಕೂಡ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಐಶ್ವರ್ಯನ್ನ ಭಗವಂತ ನೀಡಲಿ. ನಮ್ಮ ಮಕ್ಕಳೆಲ್ಲ ಸಕಾಲದಲ್ಲಿ ವಿವಾಹವಾಗಬೇಕು. ನಮ್ಮ ಧರ್ಮ ಮಾರ್ಗದಲ್ಲಿ ಭಕ್ತರಿರುವಂತಹ ಮಾರ್ಗವನ್ನು ವ್ಯಾಸರಾಜರು ಕರುಣಿಸಲಿ. ಸಂತಾನ ಭಾಗ್ಯ ಬೇಡುವವರಿಗೆ ಸಂತಾನ ಭಾಗ್ಯವಾಗಲಿ. ಹುಟ್ಟಿದ ಮಕ್ಕಳೆಲ್ಲ ವ್ಯಾಸರಾಜರ ಸ್ತೋತ್ರ ಮಾಡುವ ಅವರ ಗ್ರಂಥಗಳ ಓದುವ ಮಕ್ಕಳಾಗಿ ಇರಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ದೃಢವಾದ ಭಕ್ತಿಯನ್ನ ಜ್ಞಾನಭಕ್ತಿ ವೈರಾಗ್ಯವನ್ನು ವ್ಯಾಸರಾಜರು ಎಲ್ಲರಿಗೂ ಕೂಡ ಕರುಣಿಸಲಿ ಅಂತ ಮತ್ತು ಪ್ರಾರ್ಥನೆ ಮಾಡುತ್ತಾ, ಎಲ್ಲರಿಗೂ ಕೂಡ ಅವರ ಅನುಗ್ರಹ ಪರಿಪೂರ್ಣವಾಗಲಿ ಅಂತ ಪ್ರಾರ್ಥನೆ ಮಾಡಿ ಕೃಷ್ಣಾರ್ಪಣ ಮತ್ತು ಅಂತೇಳಿ ಸಮರ್ಪಣೆ ಮಾಡ್ತೇನೆ. ಕಾಯೇನ ವಾಚಾ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಕನಿಷ್ಠೋಮ್ಯತಿ ಸರಂಪರಸ್ಮೈ ನಾರಾಯಣ ಇದು ಸಮರ್ಪಯಾಮಿ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ತದ್ವಿತಂ ಪ್ರಕ್ಷಯಂ ಯಾತಿದು ಕಾಣಿಯನ್ನಾಮದ ಅಕ್ಷರೋ ಯೋಜನಃ ಸರ್ವದೈವ ಅಮೃತಃ ವೃಶ್ಚಿಕಂ ಯಸ್ಯ ವಿಷ್ಣುಂ ಸದಾ ಜಾತಿಕಂ ಪ್ರಣಯಾಮ ವಾಸುದೇವ ದೇವತಾ ಮಂಡಲ ಖಂಡಮಂಡಲ.